ನಮಸ್ಕಾರ. ಅಧ್ಯಾಯ 66 ಕಾಶೀಪುರದ ತೋಟ. ಡಾಕ್ಟರ್ ಸರ್ಕಾರ್ ತನ್ನ ಚಾತುರ್ಯವನ್ನೆಲ್ಲ ಖರ್ಚು ಮಾಡಿದ ಶ್ರೀರಾಮಕೃಷ್ಣರನ್ನು ಗುಣಮುಖರಾಗುವಂತೆ ಮಾಡುವುದಕ್ಕೆ. ಆದರೆ ಅದು ಇವರನ್ನು ಬಿಡುವುದಕ್ಕೆ ಬಂದ ಕಾಯಿಲೆ ಅಲ್ಲ, ಇವರನ್ನು ಕೊಂಡು ಹೋಗುವುದಕ್ಕೆ ಬಂದದ್ದು. ಕಲ್ಕತ್ತೆಯ ಗದ್ದಲದಿಂದ ಸ್ವಲ್ಪ ದೂರವಿರುವ ಪ್ರಶಾಂತ ಸ್ಥಳಕ್ಕೆ ವರ್ಗಾಯಿಸಿದರೆ ಸ್ವಲ್ಪ ಒಳ್ಳೆಯದಾಗಬಹುದು ಎಂದು ಅವನು ಭಾವಿಸಿದ. ಕಾಶೀಪುರದಲ್ಲಿ ಗೋಪಾಲಚಂದ್ರ ಘೋಷ್ ಎಂಬುವನ ಉದ್ಯಾನ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರು. ಡಿಸೆಂಬರ್ 11ನೇ ತಾರೀಕು 1885ರಲ್ಲಿ ಮಧ್ಯಾಹ್ನ ಶ್ರೀರಾಮಕೃಷ್ಣರನ್ನು ಅಲ್ಲಿಗೆ ವರ್ಗಾಯಿಸಿದರು. ಶ್ರೀರಾಮಕೃಷ್ಣರ ಜೀವನದ ಕೊನೆಯ ಅಂಕವೇ ಈ ಉದ್ಯಾನದ ಮನೆ. ಕಾಶೀಪುರದ ತೋಟದ ಮನೆ ತುಂಬ ಸುಂದರವಾಗಿತ್ತು. 5 ಎಕರೆಗಳಷ್ಟು ವಿಸ್ತಾರವಾದ ಜಾಗ, ಅಲ್ಲಿ ಬೇಕಾದಷ್ಟು ಹೂವು ಹಣ್ಣಿನ ಮರಗಳು ಇದ್ದವು. ಇದು ಕಲ್ಕತ್ತೆಯಿಂದ ಬಾರಾನಗರಕ್ಕೆ ಹೋಗುವ ರಸ್ತೆಯ ಬಲಗಡೆ ಇತ್ತು. ಶ್ರೀರಾಮಕೃಷ್ಣರು ಇಲ್ಲಿ ಸುಮಾರು 8 ತಿಂಗಳು ಕಳೆದರು. ಆದರೆ ದೇಹ ಮೂಳೆ ಚಕ್ಕಳವಾಯಿತು. ಆದರೆ ಅದರ ಹಿಂದೆ ಇದ್ದ ಮನಸ್ಸು ಮಾತ್ರ ಎಂದಿನಂತೆಯೇ ಹರ್ಷವಾಗಿತ್ತು, ಎಂದಿನಂತೆಯೇ ಚುರುಕಾಗಿತ್ತು. ಅವರು ತಮ್ಮ ಶಿಷ್ಯರ ಜವಾಬ್ದಾರಿಯನ್ನೆಲ್ಲ ತೆಗೆದುಕೊಂಡು ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಿದ್ದರು. ಅವರು ನಾನು ಹೋಗುವುದಕ್ಕೆ ಮುಂಚೆ ಎಲ್ಲವನ್ನೂ ಬಹಿರಂಗಪಡಿಸಿಬಿಡುತ್ತೇನೆ ಎಂದು ಹೇಳುತ್ತಿದ್ದರು. ಯಾವಾಗ ಜನಸ್ತೋಮ ಈ ದೇಹದ ವಿಷಯವಾಗಿ ಮಾತನಾಡಿಕೊಳ್ಳುವುದಕ್ಕೆ ಉಪಕ್ರಮಿಸುವರೋ ಆಗ ಜಗನ್ಮಾತೆ ಇದನ್ನು ಇರಗೊಡುವುದಿಲ್ಲ ಎನ್ನುತ್ತಿದ್ದರು. ಕೊನೆಗೆ ಭಕ್ತರು ಅಂತರಂಗಿಗಳು ಮತ್ತು ಬಹಿರಂಗಿಗಳು ಎಂದು ವಿಭಾಗವಾಗುತ್ತಾರೆ ಎಂದರು. ನರೇಂದ್ರನಾಥ ಮತ್ತು ಕೆಲವರು ಪ್ರಪಂಚವನ್ನು ತ್ಯಜಿಸಿ ಸನ್ಯಾಸಿಯಾಗುತ್ತಾರೆ ಎಂದು ಹೇಳಿದರು. ಕಾಶೀಪುರದ ಹೊಸ ಮನೆ 2 ಅಂತಸ್ತಿನದು. ಕೆಳಗೆ 3 ಕೋಣೆಗಳು ಇದ್ದವು, ಮೇಲೆ 2 ಕೋಣೆಗಳು ಇದ್ದವು. ಮೇಲಿನ ಅಂತಸ್ತಿನಲ್ಲಿ ಮಧ್ಯ ಪ್ರಾಂಗಣದಲ್ಲಿ ಶ್ರೀರಾಮಕೃಷ್ಣರು ಇದ್ದರು. ಅದಕ್ಕೆ ಎಡಗಡೆ ಇದ್ದ ಸಣ್ಣ ಕೋಣೆಯಲ್ಲಿ ಸೇವಕರು ರಾತ್ರಿ ಹೊತ್ತು ಕಳೆಯುತ್ತಿದ್ದರು. ಪ್ರಾಂಗಣಕ್ಕೆ ಬಲಗಡೆ ವಿಸ್ತಾರವಾದ ಜಗಲಿ ಇತ್ತು. ಕೆಲವು ವೇಳೆ ಶ್ರೀರಾಮಕೃಷ್ಣರು ಅಲ್ಲಿ ತೂರಾಡುತ್ತಿದ್ದರು ಅಥವಾ ಕುಳಿತುಕೊಳ್ಳುತ್ತಿದ್ದರು. ಶ್ರೀರಾಮಕೃಷ್ಣರ ಕೋಣೆಯ ಕೆಳಗಿನ ಭಾಗದ ಪ್ರಾಂಗಣದಲ್ಲಿ ಮತ್ತು ಅದಕ್ಕೆ ಬಲಗಡೆ ಇರುವ ಸಣ್ಣ ಕೋಣೆಯಲ್ಲಿ ಭಕ್ತರು ಇರುತ್ತಿದ್ದರು. ಅತಿ ಎಡಕ್ಕೆ ಇದ್ದ ಒಂದು ಕೋಣೆಯಲ್ಲಿ ಶ್ರೀ ಶಾರದಾದೇವಿಯವರು ಇದ್ದರು. ಹೊರಗೆ ಕೆಲವು ಮನೆಗಳು ಹಾಗೂ 2 ಕೊಳಗಳು ಇದ್ದವು. ಅದರಲ್ಲಿ ಒಂದು ದೊಡ್ಡದಾಗಿಯೇ ಇತ್ತು. ಸಂಚಾರ ಮಾಡುವುದಕ್ಕೆ ಸುತ್ತಲೂ ರಸ್ತೆ ಬೇರೆ ಇತ್ತು. ಈ ಹೊಸ ವಾತಾವರಣದಲ್ಲಿ ಶ್ರೀರಾಮಕೃಷ್ಣರು ಮತ್ತು ಶಾರದಾದೇವಿಯವರು ಹೆಚ್ಚು ಸ್ವಾತಂತ್ರ್ಯವನ್ನು ಅನುಭವಿಸಿದರು. ಶ್ರೀರಾಮಕೃಷ್ಣರ ಸೇವೆ ಮಾಡುವವರು ಈ ಮನೆಯಲ್ಲಿಯೇ ಇರಬೇಕಾಗುವುದು ಎಂಬುದನ್ನು ನರೇಂದ್ರ ಮನಗಂಡ. ಇಲ್ಲಿಂದ ಅವರ ಮನೆಗಳಿಗೆ ಹೋಗಿ ಊಟ ಮಾಡಿಕೊಂಡು ಬರಬೇಕಾದರೆ ಕಾಲವೂ ದಂಡ, ಹಣವೂ ಖರ್ಚಾಗುತ್ತಿತ್ತು. ಇದಕ್ಕೆ ಬೇಕಾಗುವ ವೆಚ್ಚವನ್ನು ಹಿರಿಯ ಗೃಹಸ್ಥ ಭಕ್ತರು ಒದಗಿಸಬೇಕಾಗುತ್ತಿತ್ತು. ಆದರೆ ಶ್ರೀರಾಮಕೃಷ್ಣರನ್ನು ಉಪಚರಿಸುವ ಜವಾಬ್ದಾರಿ ನರೇಂದ್ರನದಾಯಿತು. ಅವನು ಅಲ್ಲಿ ಇಲ್ಲದೇ ಇದ್ದರೆ ಇತರ ಕಿರಿಯ ಸೇವಕರು ಅಲ್ಲಿ ನಿಂತು ಕೆಲಸ ಮಾಡುವುದಕ್ಕೆ ಆಗುತ್ತಿರಲಿಲ್ಲ. ಮನೆಯವರು ಬಂದು ಅವರಿಗೆ ತೊಂದರೆ ಕೊಡುತ್ತಿದ್ದರು. ನರೇಂದ್ರನಿದ್ದರೆ ಎಲ್ಲರಿಗೂ ಒಂದು ಧೈರ್ಯ. ನರೇಂದ್ರ ಆಗ ಲಾ ಪರೀಕ್ಷೆಗೆ ಅಣಿಯಾಗುತ್ತಿದ್ದ. ಜೊತೆಗೆ ಅವನಿಗೆ ಕೋರ್ಟಿನಲ್ಲಿ ಅವನ ಮನೆಯ ಮೇಲೆ ಒಂದು ಕೇಸು ಬೇರೆ ಇತ್ತು. ಅದಕ್ಕಾಗಿ ಅವನು ಕಲ್ಕತ್ತೆಯಲ್ಲಿ ಬಹುಕಾಲವನ್ನು ಕಳೆಯಬೇಕಾಗಿತ್ತು. ವಿರಾಮವಿದ್ದಾಗ ಕಾಶೀಪುರದಲ್ಲಿ ಓದುತ್ತಿದ್ದ. ಇನ್ನು ಕೆಲವು ವರ್ಷಗಳಲ್ಲಿ ತಮ್ಮ ತಾಯಿಗೆ ಮತ್ತು ತಂಗಿ ತಮ್ಮಂದಿರಿಗೆ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿಟ್ಟು ತಾನು ಸಂಸಾರವನ್ನು ತ್ಯಜಿಸಬೇಕು ಎಂದಿದ್ದ. ಆದರೆ ವಿಧಿ ಬೇರೆ ಬಗೆಯಿತು. ಶ್ರೀರಾಮಕೃಷ್ಣರಿಗೆ ತಮ್ಮ ಚಿಕಿತ್ಸೆಗಾಗಿ ಭಕ್ತರು ತೆಗೆದುಕೊಳ್ಳುತ್ತಿರುವ ಕಷ್ಟ ಗೊತ್ತಿತ್ತು. ದೇವರೇ ಭಕ್ತರಿಗೆ ಈ ಅವಕಾಶವನ್ನು ಕೊಟ್ಟು ಇದರ ಮೂಲಕ ಅವರ ಹೃದಯ ವಿಶಾಲವಾಗುವುದಕ್ಕೆ, ಪರಿಶುದ್ಧವಾಗುವುದಕ್ಕೆ ಸಹಾಯ ಮಾಡಿದನು. ಕೆಲವು ವೇಳೆ ತಮಗೆ ತೋಚಿದಂತೆ ಶ್ರೀರಾಮಕೃಷ್ಣರು ತಮ್ಮ ಯೋಜನೆಗಳನ್ನು ಬದಲಾಯಿಸುತ್ತಿದ್ದರು. ಕಲ್ಕತ್ತೆಗೆ ಬರುವುದಕ್ಕೆ ಮುಂಚೆ ಅವರು ಬಲರಾಮನಿಗೆ, ನೋಡು, ನನ್ನ ಖರ್ಚಿಗೆ ಜನ ಒಂದು ಫಂಡನ್ನು ಮಾಡುವುದು ನನಗೆ ಹಿಡಿಸುವುದಿಲ್ಲ. ನಾನು ಬದುಕಿರುವವರೆಗೆ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಿಂದ ನನಗೆ 7 ರೂಪಾಯಿ ತಿಂಗಳಿಗೆ ಪೆನ್ಷನ್ ಕೊಡುವಂತೆ ರಾಣಿ ರಾಸಮಣಿ ತನ್ನ ವಿಲ್ಲಿನಲ್ಲಿ ಬರೆದಿಟ್ಟಿದ್ದಾಳೆ. ನಾನು ಅಲ್ಲಿರುವ ತನಕ ಅದನ್ನು ಪಡೆಯಬಹುದು. ಈಗ ನಾನು ಆ ಹಣದ ಮೇಲೆಯೇ ಜೀವಿಸಿದ್ದೇನೆ. ಆದರೆ ನಾನು ಯಾವಾಗ ದಕ್ಷಿಣೇಶ್ವರ ಬಿಟ್ಟು ಹೊರಗೆ ಹೋಗಿ ಇರಬೇಕಾಗುವುದೋ ಅಲ್ಲಿ ನನ್ನ ವೆಚ್ಚವನ್ನೆಲ್ಲ ನೀನು ನೋಡಿಕೋ ಎಂದರು. ಕಾಶೀಪುರದ ಮನೆಗೆ ಬಾಡಿಗೆ ಹೆಚ್ಚೆಂದು ತಿಳಿದಾಗ ಆ ಬಡ ಭಕ್ತರಿಗೆ ಅಷ್ಟೊಂದು ದುಡ್ಡು ಎಲ್ಲಿ ಬರುತ್ತದೆ ಎಂದು ಸುರೇಂದ್ರನಿಗೆ ಹೀಗೆ ಹೇಳಿದರು. ನೋಡು ಸುರೇಂದ್ರ, ಇಲ್ಲಿಗೆ ಬರುವ ಭಕ್ತರು ತುಂಬ ಬಡವರು. ಅವರಿಗೆ
ಇರುವ ನೌಕರಿ ಸಣ್ಣದು, ಅದರಿಂದ ಬರುವ ದುಡ್ಡು ಅವರ ಸಂಸಾರಕ್ಕೆ ಸಾಲುವುದಿಲ್ಲ. ಅವರು ಮನೆ ಬಾಡಿಗೆಗೆ ಹೇಗೆ ಚಂದ ಕೊಡುವುದಕ್ಕೆ ಆಗುವುದು? ಅದನ್ನೆಲ್ಲ ನೀನೇ ಕೊಡು. ಸುರೇಂದ್ರ ಸಂತೋಷದಿಂದ ಇದನ್ನು ಕೊಡಲು ಒಪ್ಪಿಕೊಂಡನು. ಶ್ರೀರಾಮಕೃಷ್ಣರು ದಿನ ದಿನಕ್ಕೆ ದುರ್ಬಲರಾಗುತ್ತಾ ಬಂದರು. ಇನ್ನು ಕೆಲವು ದಿನಗಳಲ್ಲಿ ಅವರು ನಡೆದುಕೊಂಡು ಹೋಗುವುದಕ್ಕೂ ಕಷ್ಟವಾಗುತ್ತಿತ್ತು. ಹತ್ತಿರ ಇದ್ದ ಲಟು, ಮಹಾರಾಜ್, ನಾನು ನಿಮ್ಮ ಕಸವನ್ನು ಬಳಿಯುತ್ತೇನೆ ಎಂದ. ಆತ ಬಿಹಾರಿ, ಬಂಗಾಳಿ, ಚೆನ್ನಾಗಿ ಮಾತನಾಡುವುದಕ್ಕೆ ಬರುತ್ತಿರಲಿಲ್ಲ. ಆತ ಆಡಿದ ಮಾತನ್ನು ಕೇಳಿ ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು ಸಾಧ್ಯವಾದಷ್ಟು ಭಕ್ತರ ಕಷ್ಟವನ್ನು ತಗ್ಗಿಸಲು ಪ್ರಯತ್ನಿಸಿದರು. ಕ್ರಮೇಣ ಎಲ್ಲ ಒಂದು ಕ್ರಮಕ್ಕೆ ಬಂತು. ಶ್ರೀರಾಮಕೃಷ್ಣರ ಯುವಕ ಶಿಷ್ಯರು ಹಗಲು ರಾತ್ರಿ ಶ್ರೀರಾಮಕೃಷ್ಣರೊಡನೆ ಕಾಶಿಪುರದಲ್ಲಿ ಕಾಲ ಕಳೆದರು. ನರೇಂದ್ರನೇ ಅವರ ನಾಯಕ. ಕೃಷ್ಣರ ಶುಶ್ರೂಷೆ ಮುಗಿದ ಕೂಡಲೇ ಅವರನ್ನೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿಸಿ ಧ್ಯಾನ, ಅಧ್ಯಯನ, ಚರ್ಚೆ ಮುಂತಾದವುಗಳಲ್ಲಿ ಕಳೆಯುತ್ತಿದ್ದ. ಇವರೆಲ್ಲ ಒಂದು ಸಂಸಾರದ ಅಣ್ಣ ತಮ್ಮಂದಿರಂತೆ ಆದರು. ಶ್ರೀರಾಮಕೃಷ್ಣರ ಆದರ್ಶ ಮತ್ತು ನರೇಂದ್ರನ ನಾಯಕತ್ವ ಇವರನ್ನೆಲ್ಲ ಒಂದು ಕುಟುಂಬಕ್ಕೆ ಸೇರಿದವರಂತೆ ಮಾಡಿದವು. ಆಗ ಇದ್ದವರು ಕೇವಲ 12 ಜನ. ಅವರೇ ನರೇಂದ್ರ, ರಾಖಾಲ್, ಬಾಬುರಾಮ್, ನಿರಂಜನ, ಯೋಗಿನ್, ಲಟು, ತಾರಕ, ದೊಡ್ಡ ಗೋಪಾಲ, ಕಾಳಿ, ಶಶಿ, ಶರತ್ ಮತ್ತು ಚಿಕ್ಕ ಗೋಪಾಲ. ಶಾರದಾ ಪ್ರಸನ್ನರಿಗೆ ಒಂದೇ ಸಮನೆ ಇಲ್ಲೇ ಬಂದು ಇರುವುದಕ್ಕೆ ಆಗಲಿಲ್ಲ. ಅವನ ಮನೆಯವರು ತುಂಬ ತೊಂದರೆ ಕೊಡುತ್ತಿದ್ದರು. ಅದಕ್ಕಾಗಿ ಮಧ್ಯ ಮಧ್ಯ ಬಂದು 1-2 ದಿನ ಇದ್ದು ಹೋಗುತ್ತಿದ್ದನು. ಹರಿ ಮತ್ತು ಗಂಗಾಧರ ಮನೆಯಲ್ಲೇ ಇದ್ದು ಮಧ್ಯೆ ಮಧ್ಯೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬರುತ್ತಿದ್ದರು. ಕಾಶಿಪುರದ ಮನೆಗೆ ಬಂದ ಮೇಲೆ ಶ್ರೀರಾಮಕೃಷ್ಣರು ಸ್ವಲ್ಪ ದೂರ ನಡೆದುಕೊಂಡು ಬಂದರು. ಭಕ್ತರಿಗೆ ಸಂತೋಷವಾಯಿತು. ಶ್ರೀರಾಮಕೃಷ್ಣರು ಹೀಗೆ ದಿನವೂ ಸ್ವಲ್ಪ ನಡೆದರೆ ಬಲ ಬರುವುದೆಂದು ಅವರು ಆಶಿಸಿದರು. ಆದರೆ ಇದರ ಪ್ರತಿಕ್ರಿಯೆ ಅದಕ್ಕೆ ವಿರೋಧವಾಗಿತ್ತು. ಇದರಿಂದ ಶ್ರೀರಾಮಕೃಷ್ಣರು ಮತ್ತೂ ದುರ್ಬಲರಾದರು. ಕೆಲವು ದಿನಗಳು ಹೊರಗೆ ಹೋಗುವುದಕ್ಕೆ ಆಗಲಿಲ್ಲ. ವೈದ್ಯರು ಶಕ್ತಿವರ್ಧಕ ಆಹಾರವನ್ನು ಕೊಡುವಂತೆ ಹೇಳಿದರು. ಶ್ರೀರಾಮಕೃಷ್ಣರು ಅದನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸ್ವಲ್ಪ ಉತ್ತಮರಾಗುತ್ತಾ ಬಂದರು. ಡಾಕ್ಟರ್ ಸರ್ಕಾರನಿಗೆ ಇದನ್ನು ನೋಡಿ ಸಂತೋಷವಾಯಿತು. ಪ್ರತಿದಿನವೂ 2 ಸೇವಕರು ಕಲ್ಕತ್ತೆಗೆ ಹೋಗಿ ಶ್ರೀರಾಮಕೃಷ್ಣರ ಆರೋಗ್ಯದ ವಿಷಯವನ್ನು ಡಾಕ್ಟರಿಗೆ ಹೇಳಿ ಬರುವಾಗ ಬೇಕಾದ ಸಾಮಾನುಗಳನ್ನು ತರುತ್ತಿದ್ದರು. ಇತರರು ಶ್ರೀರಾಮಕೃಷ್ಣರ ಸೇವೆ ಮುಂತಾದವುಗಳನ್ನು ಹಂಚಿಕೊಂಡರು. ಶ್ರೀ ಶಾರದಾದೇವಿಯವರು ಶ್ರೀರಾಮಕೃಷ್ಣರಿಗೆ ಅಡುಗೆ ಮಾಡುವುದು ಮತ್ತು ಅವರಿಗೆ ಆಹಾರವನ್ನು ತೆಗೆದುಕೊಂಡು ಹೋಗುವುದು ಇವುಗಳನ್ನು ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರಿಗೆ ಏನಾದರೂ ವಿಶೇಷವಾದ ಪಥ್ಯದ ಅಡುಗೆಯನ್ನು ಮಾಡಬೇಕಾದಾಗ ದೊಡ್ಡ ಗೋಪಾಲ ಮತ್ತು ಲಟು ಅವರಿಗೆ ಸಹಾಯ ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರ ಸೋದರ ಸೊಸೆ ಲಕ್ಷ್ಮೀದೇವಿ ಎಂಬುವಳು ಶಾರದಾದೇವಿಯವರೊಡನೆ ಯಾವಾಗಲೂ ಇರುತ್ತಿದ್ದಳು. ಇದಕ್ಕೆ ಬೇಕಾಗುವ ವೆಚ್ಚವನ್ನು ಗೃಹಸ್ಥ ಹಿರಿಯ ಭಕ್ತರು ನೋಡಿಕೊಳ್ಳುತ್ತಿದ್ದರು. ತಮಗೆ ವಿರಾಮವಿದ್ದ ಕಾಲದಲ್ಲಿ ಮನೆ ಕೆಲಸವನ್ನು ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರ ಸೇವೆ ಮಾಡುತ್ತಿದ್ದ ಯುವಕ ಶಿಷ್ಯರು ಶ್ರೀರಾಮಕೃಷ್ಣರು ಗುಣಮುಖರಾಗುವುದಕ್ಕೆ ಮುಂಚೆ ತಾವು ಮನೆಗೆ ಬರುವುದಿಲ್ಲವೆಂದು ಮನೆಯಲ್ಲಿ ಹೇಳಿಬಿಟ್ಟರು. ಮನೆಯವರು ಈಗ ಏನೂ ಮಾಡುವಂತಿರಲಿಲ್ಲ. ಇತರರು ಶ್ರೀರಾಮಕೃಷ್ಣರನ್ನು ನೋಡಿಕೊಳ್ಳುವುದಕ್ಕೆ ಮುಂದೆ ಬಂದಾಗ ನರೇಂದ್ರ ಮನೆ ಕೆಲಸಕ್ಕಾಗಿ 1-2 ದಿನಗಳ ಮಟ್ಟಿಗೆ ಹೋಗಬೇಕಾಗುವುದೆಂದು ಗುರು ಭಾಯಿಗಳಿಗೆ ಹೇಳಿದ. ರಾತ್ರಿ ಮಲಗಿಕೊಳ್ಳುವುದಕ್ಕೆ ಹೋದಾಗ ನಿದ್ರೆ ಬರಲಿಲ್ಲ. ಚಿಕ್ಕ ಗೋಪಾಲ, ಶರತ್ ಮತ್ತು ಇನ್ನು ಕೆಲವರು ತೋಟದಲ್ಲಿ ಸ್ವಲ್ಪ ಸಂಚಾರ ಮಾಡಿಕೊಂಡು ಬರೋಣ ಎಂದು ಹೊರಟರು. ಸಂಚಾರ ಮಾಡುತ್ತಿದ್ದಾಗ ನರೇಂದ್ರ ತನ್ನ ಗುರುಭಾಯಿಗಳಿಗೆ ಹೀಗೆ ಹೇಳಿದ: ಶ್ರೀರಾಮಕೃಷ್ಣರ ಕಾಯಿಲೆ ಬಹಳ ಉಲ್ಬಣವಾಗಿದೆ. ಬಹುಶಃ ಅವರು ದೇಹವನ್ನು ತ್ಯಜಿಸಬಹುದು ಎಂದು ಕಾಣುವುದು. ಅವರು ಬದುಕಿರುವಾಗಲೇ ಅವರ ಸೇವೆ, ಧ್ಯಾನ, ಜಪ ಮಾಡಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬೇಕು. ಅವರು ಕಾಲವಾದ ಮೇಲೆ ನಾವು ಎಷ್ಟು ಪಶ್ಚಾತ್ತಾಪಪಟ್ಟರೂ ಪ್ರಯೋಜನವಿಲ್ಲ. ನಾವು ಏನೋ ಈ ಕೆಲಸ ಆ ಕೆಲಸಗಳನ್ನು ಪೂರೈಸಿದ ಮೇಲೆ ದೇವರನ್ನು ಚಿಂತೆ ಮಾಡೋಣ ಎಂದು ಕಾಲವನ್ನು ವ್ಯರ್ಥ ಮಾಡುತ್ತಿರುವೆವು. ಇದರಿಂದ ನಾವು ಸುಮ್ಮನೆ ನಮ್ಮ ಬಂಧನಗಳನ್ನು ವೃದ್ಧಿ ಮಾಡಿಕೊಳ್ಳುತ್ತಿರುವೆವು. ಚಳಿಗಾಲದ ರಾತ್ರಿಯಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಎಲ್ಲೆಲ್ಲಿಯೂ ಪ್ರಶಾಂತಿ ಹಬ್ಬಿತ್ತು. ನರೇಂದ್ರ ಧ್ಯಾನ ಮಾಡಬೇಕೆಂದು ಇಚ್ಛಿಸಿ ಇತರ ಯುವಕರನ್ನು ಒಂದುಗೂಡಿಸಿದನು. ಒಂದು ಮರದ ಕೆಳಗೆ ಬಿದ್ದಿದ್ದ ತರಗೆಲೆ ಮತ್ತು ಪುರುಲೆಗಳನ್ನು ಆಯ್ದು ಬೆಂಕಿಯನ್ನು ಹೊತ್ತಿಸಿದನು. ಸನ್ಯಾಸಿಗಳು ಈ ಸಮಯದಲ್ಲಿ ಧುನಿ ಹಚ್ಚಿ ಧ್ಯಾನಕ್ಕೆ ಕುಳಿತುಕೊಳ್ಳುವರು. ಅದರಂತೆಯೇ ನಾವು ಕೂಡ ನಮ್ಮ ಆಸೆಗಳಿಗೆ ಬೆಂಕಿಯನ್ನು ಹಚ್ಚೋಣ ಎಂದ ನರೇಂದ್ರ. ಯುವಕ ಶಿಷ್ಯರು ಬೆಂಕಿಯನ್ನು ಹಚ್ಚುತ್ತಿದ್ದಾಗ ತಮ್ಮ ಆಸೆಗೆ ಬೆಂಕಿಯನ್ನು ಹಚ್ಚುತ್ತಿರುವವು ಎಂದು ಭಾವಿಸಿದರು. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಬೆಂಕಿಯನ್ನು ಆರಿಸಿ ಮನೆಗೆ ಹಿಂತಿರುಗಿದರು. ಈ ಸಮಯದಲ್ಲಿ ಪಂಡಿತ ಶಶಧರ
ತರ್ಕಚೂಡಾಮಣಿ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಕಾಶೀಪುರಕ್ಕೆ ಬಂದನು. ಮಹಾಶಯರೇ, ಶಾಸ್ತ್ರಗಳು ನಿಮ್ಮಂತಹ ಯೋಗಿಗಳು ರೋಗದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಅದು ಗುಣವಾಗಲಿ ಎಂದು ಸಂಕಲ್ಪ ಮಾಡಿದರೆ ಗುಣವಾಗುತ್ತದೆ ಎಂದು ಸಾರುತ್ತವೆ. ನೀವು ಏತಕ್ಕೆ ಇದನ್ನು ಮಾಡಬಾರದು ಎನ್ನುತ್ತಾನೆ. ಶ್ರೀರಾಮಕೃಷ್ಣರು ಆತನಿಗೆ, ನೀನು ಪಂಡಿತ, ಆದರೂ ಕೂಡ ಕೆಲಸಕ್ಕೆ ಬಾರದ ಸಲಹೆಯನ್ನು ಕೊಡುತ್ತೀಯಲ್ಲ. ಮನಸ್ಸನ್ನು ಒಂದೇ ಸಲ ದೇವರಿಗೆ ಕೊಟ್ಟಾಗಿದೆ, ಅದನ್ನು ಪುನಃ ತಂದು ಈ ಕೆಲಸಕ್ಕೆ ಬಾರದ ದೇಹದ ಮೇಲೆ ಇಡು ಎಂದು ಹೇಳುತ್ತಿರುವೆಯಲ್ಲ ಎಂದರು. ಶ್ರೀರಾಮಕೃಷ್ಣರು ಇಂತಹ ದಾರುಣ ಯಾತನೆಯ ಸಮಯದಲ್ಲಿಯೂ ಭಗವಂತನಲ್ಲಿ ಅಷ್ಟು ಶರಣಾಗಿದ್ದರು. ಶಶಧರ ಏನೋ ತೆಪ್ಪಗಾದ, ಆದರೆ ನರೇಂದ್ರ ಮತ್ತು ಇತರ ಭಕ್ತರು ಸುಮ್ಮನೆ ಬಿಡಲಿಲ್ಲ. ಅವರು, ನಮಗೋಸ್ಕರವಾಗಿಯಾದರೂ ನೀವು ರೋಗದಿಂದ ಪಾರಾಗಬೇಕು ಎಂದರು. ಶ್ರೀರಾಮಕೃಷ್ಣ, ಇದನ್ನೆಲ್ಲ ನಾನು ಬೇಕು ಅಂತ ಅನುಭವಿಸುತ್ತಿರುವೆ ಎಂದು ಭಾವಿಸಿದೆಯಾ? ನನಗೂ ಕೂಡ ಗುಣವಾಗಬೇಕೆಂದು ಆಸೆ, ಆದರೆ ಅದು ಹೇಗೆ ಸಾಧ್ಯ? ಅದೆಲ್ಲ ಭಗವತಿಯ ಇಚ್ಛೆ ಮೇಲೆ ಇದೆ. ನರೇಂದ್ರ, ಹಾಗಾದರೆ ನಿಮಗೆ ಗುಣವಾಗುವಂತೆ ಅವಳಿಗೆ ಪ್ರಾರ್ಥಿಸಿ. ಅವಳು ನಿಮ್ಮ ಪ್ರಾರ್ಥನೆಯನ್ನು ಕೇಳದೆ ಇರುವುದಿಲ್ಲ. ಶ್ರೀರಾಮಕೃಷ್ಣ, ನೀನೇನೋ ಇದನ್ನು ಸುಲಭವಾಗಿ ಹೇಳಬಹುದು, ಆದರೆ ನಾನು ಇಂಥವುಗಳನ್ನು ಕೇಳುವುದಕ್ಕೆ ಆಗುವುದಿಲ್ಲ. ನರೇಂದ್ರ, ಇಲ್ಲ, ಅದು ಆಗುವುದಿಲ್ಲ. ನೀವು ತಾಯಿಗೆ ಈ ವಿಷಯವನ್ನು ಹೇಳಿ ನಮಗಾಗಿ ಹೇಳಿ. ಶ್ರೀರಾಮಕೃಷ್ಣ, ಆಗಲಿ, ನಾನು ಪ್ರಯತ್ನ ಮಾಡಿ ನೋಡುತ್ತೇನೆ ಇದು ಸಾಧ್ಯವೇ ಎಂಬುದನ್ನು. ಸ್ವಲ್ಪ ಹೊತ್ತಾದ ಮೇಲೆ ನರೇಂದ್ರ ಶ್ರೀರಾಮಕೃಷ್ಣರನ್ನು, ತಾಯಿಯನ್ನು ಕೇಳಿದಿರಾ? ಅವಳು ಏನು ಹೇಳಿದಳು ಎಂದು ಕೇಳಿದ. ಶ್ರೀರಾಮಕೃಷ್ಣ, ನಾನು ಅವರಿಗೆ ಹೀಗೆ ಹೇಳಿದೆ, ಈ ನೋವಿನಿಂದ ನಾನು ಏನನ್ನೂ ತಿನ್ನುವುದಕ್ಕೆ ಆಗುವುದಿಲ್ಲ, ದಯವಿಟ್ಟು ನನಗೆ ಏನಾದರೂ ತಿನ್ನುವಂತೆ ಮಾಡು. ಆಗ ತಾಯಿ ನಿಮ್ಮನ್ನೆಲ್ಲ ತೋರಿಸಿ, ಏನು ಇಷ್ಟೊಂದು ಬಾಯಿಗಳ ಮೂಲಕ ತಿನ್ನುತ್ತಿರುವೆಯಲ್ಲ ಎಂದು ಕೇಳಿದಳು. ನನಗೆ ನಾಚಿಕೆಯಾಯಿತು. ಮುಂದೆ ಮಾತನ್ನು ಆಡುವುದಕ್ಕೆ ಆಗಲಿಲ್ಲ. ಸರ್ಕಾರ್ನಾಥ್ ನಂತರ ಅವನ ಒಪ್ಪಿಗೆ ಪಡೆದು ಡಾಕ್ಟರ್ ರಾಜೇಂದ್ರ ಲಾಲಾ ದತ್ತಾ ಎಂಬ ಮತ್ತೊಬ್ಬ ಪ್ರಖ್ಯಾತ ಹೋಮಿಯೋಪತಿ ವೈದ್ಯ ಶ್ರೀರಾಮಕೃಷ್ಣರಿಗೆ ಚಿಕಿತ್ಸೆ ಮಾಡತೊಡಗಿದ. ಪ್ರಾರಂಭದಲ್ಲೇನೋ ಸ್ವಲ್ಪ ಮೇಲಾದವರಂತೆ ಕಂಡರು. ಭಕ್ತರಿಗೆ ಸ್ವಲ್ಪ ಸಂತೋಷವೇ ಆಯಿತು. 1885 ಡಿಸೆಂಬರ್ 23ನೇ ತಾರೀಕು ಶ್ರೀರಾಮಕೃಷ್ಣರು ಸಂತೋಷ ಚಿತ್ತರಾಗಿದ್ದರು. ಅವರು ನಿರಂಜನನಿಗೆ, ನೀನು ನನ್ನ ತಂದೆ, ನಾನು ನಿನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದರು. ಕಾಳಿಪದನ ಹೃದಯವನ್ನು ಮುಟ್ಟಿ ನಿನಗೆ ಜ್ಞಾನ ಪ್ರಾಪ್ತವಾಗಲಿ ಎಂದರು. ಇಬ್ಬರು ಮಹಿಳಾ ಭಕ್ತರು ಕೂಡ ಅಂದಿನ ದಿನ ಆಶೀರ್ವಾದವನ್ನು ಪಡೆದರು. ಅವರು ಸಮಾಧಿಯಲ್ಲಿದ್ದಾಗ ಶ್ರೀರಾಮಕೃಷ್ಣರು ತಮ್ಮ ಕಾಲಿನಿಂದ ಅವರ ಎದೆಯನ್ನು ಮುಟ್ಟಿದರು. ಅವರಲ್ಲಿ ಒಬ್ಬಳು ಕಣ್ಣೀರು ಸುರಿಸಿ, ನೀವು ದಯಾಮಯರು ಎಂದಳು. ಅವರು ದೊಡ್ಡ ಗೋಪಾಲನನ್ನು ಕರೆದು ಅವನಿಗೆ ಆಶೀರ್ವದಿಸಿದರು. ಸಾಯಂಕಾಲ ಮಹೇಂದ್ರನಿಗೆ, ನನ್ನ ಬೋಧಿಸುವ ಕೆಲಸ ಈಗ ಮುಗಿದಿದೆ. ಈಗ ಪ್ರಪಂಚವೆಲ್ಲ ಭಗವಂತನ ಮಯವಾಗಿ ಕಾಣುತ್ತಿದೆ. ನಾನು ಬೋಧಿಸುವುದು ಯಾರಿಗೆ ಎಂದರು. ನಿರಂಜನಿಗೆ, ನೀನು ನನ್ನನ್ನು ಹೇಗೆ ನೋಡುವೆ ಎಂದು ಕೇಳಿದರು. ಅದಕ್ಕೆ ನಿರಂಜನ, ಹಿಂದೆ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೆ, ಆದರೆ ಈಗ ನಾನು ನೀವಿಲ್ಲದೆ ಇರುವುದಕ್ಕೆ ಆಗುವುದಿಲ್ಲ ಎಂದ. ಮಹೇಂದ್ರ, ಈ ಹುಡುಗರು ಎಷ್ಟೊಂದು ತೊಂದರೆಯನ್ನು ಅನುಭವಿಸಿ ಇಲ್ಲಿರುವರು ಎಂದು ಹೇಳಿದ. ಶ್ರೀರಾಮಕೃಷ್ಣರಿಗೆ ಮಹೇಂದ್ರನ ಈ ಮಾತು ಹೃದಯವನ್ನು ಕಲಕಿತು. ಅವರು ತಕ್ಷಣವೇ ಸಮಾಧಿಗೆ ಹೋದರು. ಪ್ರಜ್ಞೆಯನ್ನು ಪಡೆದ ಮೇಲೆ ಅವರು ಹೀಗೆ ಹೇಳುತ್ತಾರೆ, ನಾನು ವ್ಯಕ್ತವೆಲ್ಲವೂ ಅವ್ಯಕ್ತದ ಕಡೆಗೆ ಹೋಗುತ್ತಿರುವುದನ್ನು ಕಂಡೆ. ಇನ್ನೂ ಹೆಚ್ಚು ಹೇಳಬೇಕೆಂಬ ಆಸೆ, ಆದರೆ ಸಾಧ್ಯವಿಲ್ಲ. ಹಾಗೆ ಅವ್ಯಕ್ತದ ಕಡೆಗೆ ಹೋಗುವುದು ದೇಹ ತುಂಬ ದಿನ ಇರುವುದಿಲ್ಲ ಎಂಬುದನ್ನು ಸೂಚಿಸುವುದಿಲ್ಲವೇ? ಮಹೇಂದ್ರ, ಇರಬಹುದೇನೋ. ಶ್ರೀರಾಮಕೃಷ್ಣ, ಈಗಲೂ ಕೂಡ ನಾಮರೂಪಗಳನ್ನು ಮೀರಿದ ಸಚ್ಚಿದಾನಂದವನ್ನು ನೋಡುತ್ತಿರುವೆನು. ಈ ಕಾಯಿಲೆ ಭಕ್ತರ ಗುಂಪನ್ನು 2 ವರ್ಗಗಳನ್ನಾಗಿ ಮಾಡುವುದು. ಯಾರು ಸಂಸಾರವನ್ನು ತ್ಯಜಿಸಿ ಇಲ್ಲಿಯೇ ಇದ್ದು ಬಿಟ್ಟಿರುವರೋ ಅವರು ಅಂತರಂಗಿಗಳು. ಯಾರು ಯಾವಾಗಲಾದರೊಮ್ಮೆ ಬಂದು ಹೇಗಿದ್ದೀರಿ ಎಂದು ಕೇಳುವರೋ ಅವರು ಹೊರಗಿನವರು. ಜನವರಿ 1ನೇ ತಾರೀಕು 1886 ಶ್ರೀರಾಮಕೃಷ್ಣರು ತುಂಬ ಚೇತರಿಸಿಕೊಂಡವರಂತೆ ಕಂಡರು. ತೋಟದಲ್ಲಿ ಸ್ವಲ್ಪ ಸಂಚಾರ ಮಾಡಲೆಂದು ಹೊರಟರು. ಮಧ್ಯಾಹ್ನ 3 ಗಂಟೆಯಾಗಿತ್ತು. ಅದು ರಜಾ ದಿನವಾದ್ದರಿಂದ ಸುಮಾರು 30 ಜನ ಗೃಹಸ್ಥ ಭಕ್ತರು ಅಲ್ಲಿದ್ದರು. ಕೆಲವರು ಪ್ರಾಂಗಣದಲ್ಲಿದ್ದರು, ಮತ್ತೆ ಕೆಲವರು ಮರದ ಕೆಳಗೆ ಇದ್ದರು. ಶ್ರೀರಾಮಕೃಷ್ಣರು ಮೇಲಿನಿಂದ ಕೆಳಗೆ ಇಳಿದು ಬಂದಾಗ ಪ್ರಾಂಗಣದಲ್ಲಿದ್ದವರು ಅವರಿಗೆ ನಮಸ್ಕಾರ ಮಾಡಿದರು. ಒಂದು ಮರದ ಕೆಳಗೆ ಮಾತನಾಡುತ್ತಿದ್ದ ಗಿರೀಶ, ಅತುಳ, ರಾಮ ಮುಂತಾದವರು ಬಂದು ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದರು. ಆಗ ಶ್ರೀರಾಮಕೃಷ್ಣರು, ಗಿರೀಶ, ನೀನು ನನ್ನಲ್ಲಿ ಏನು ಕಂಡೆ? ಜನರಿಗೆ ನನ್ನನ್ನು ಅವತಾರ ಎಂದು ಹೇಳುತ್ತಿರುವೆಯಲ್ಲ ಎಂದು ಕೇಳಿದರು. ಗಿರೀಶ ಸ್ವಲ್ಪವೂ ಅಪ್ರತಿಭನಾಗಲಿಲ್ಲ.
ಅವರೆದುರಿಗೆ ಬಾಗಿ ಕೈ ಮುಗಿದು ಹೀಗೆ ಹೇಳುತ್ತಾನೆ: ಯಾರ ಮಹಿಮೆಯನ್ನು ವ್ಯಾಸ ವಾಲ್ಮೀಕಿಗಳಂತಹ ಋಷಿಗಳಿಗೆ ವಿವರಿಸುವುದಕ್ಕೆ ಆಗಲಿಲ್ಲವೋ ಅಂತಹವರ ವಿಷಯವನ್ನು ನನ್ನಂತಹ ಕ್ಷುದ್ರ ಮನುಷ್ಯ ಏನು ಹೇಳಬಲ್ಲ. ಶ್ರೀರಾಮಕೃಷ್ಣರು ಈ ಮಾತನ್ನು ಕೇಳಿದರು. ನಂತರ ಅವರನ್ನೆಲ್ಲ ಕುರಿತು, ನಾನು ನಿಮಗೆ ಇನ್ನು ಏನು ಹೇಳುವುದು, ನಿಮಗೆಲ್ಲ ಜ್ಞಾನ ಪ್ರಾಪ್ತವಾಗಲಿ ಎಂದು ಹರಸಿದರು. ಇದನ್ನು ಹೇಳುತ್ತಿದ್ದಾಗಲೇ ಭಾವಮುಖರಾದರು. ಭಕ್ತರು ಶ್ರೀರಾಮಕೃಷ್ಣರ ಮಾತುಗಳನ್ನು ಕೇಳಿ ಪರಮಾನಂದ ಭರಿತರಾದರು. ಅವರನ್ನು ಮುಟ್ಟಬಾರದು ಎಂದು ಮಾಡಿದ್ದ ಸಂಕಲ್ಪವನ್ನು ಮರೆತು ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು. ಶ್ರೀರಾಮಕೃಷ್ಣರು ಸಹ ಅವರನ್ನೆಲ್ಲ ತಮ್ಮ ಅಮೃತ ಹಸ್ತದಿಂದ ಸ್ಪರ್ಶಿಸಿ ಅವರ ಅಭೀಷ್ಟ ನೆರವೇರಲೆಂದು ಹರಿಸಿದರು. ಈ ಸ್ಪರ್ಶ ಅವರುಗಳೆಲ್ಲರ ಮನಸ್ಸನ್ನು ಪವಿತ್ರಗೊಳಿಸಿತು. ಅವರಲ್ಲಿ ಕೆಲವರು ದಿವ್ಯೋನ್ಮಾದದಿಂದ ಅತ್ತರು, ಕೆಲವರು ನಕ್ಕರು, ಕೆಲವರು ಧ್ಯಾನಮಗ್ನರಾದರು. ಮತ್ತೆ ಕೆಲವರು ಹೊರಗೆ ಕೆಲಸ ಮಾಡುತ್ತಿದ್ದವರನ್ನೆಲ್ಲ ಕರೆದು ಇವರಿಗೆ ನಮಸ್ಕಾರ ಮಾಡಿ ಎಂದು ಹೇಳತೊಡಗಿದರು. ನರೇಂದ್ರ ಮತ್ತು ಇನ್ನು ಕೆಲವರು ಹಿಂದಿನ ರಾತ್ರಿಯೆಲ್ಲ ಶ್ರೀರಾಮಕೃಷ್ಣರ ಸೇವೆಯಲ್ಲಿ ಎಚ್ಚರವಾಗಿದ್ದರಿಂದ ಈಗ ನಿದ್ರಿಸುತ್ತಿದ್ದರು. ಇತರರು ಅವರನ್ನು ಎಚ್ಚರಿಸಿದಾಗ ಎದ್ದು ಶ್ರೀರಾಮಕೃಷ್ಣರ ಸಮೀಪಕ್ಕೆ ಹೋದರು. ಎಲ್ಲರೂ ಹೊರಗೆ ಎದ್ದು ಹೋದಾಗ ಶ್ರೀರಾಮಕೃಷ್ಣರ ಕೋಣೆಯನ್ನು ಗುಡಿಸುವುದಕ್ಕೆ ಇದೇ ಸಮಯವೆಂದು ಶಶಿ ಮತ್ತು ಲಟು ಇಬ್ಬರು ರೂಮನ್ನು ಸ್ವಚ್ಛಗೊಳಿಸುವುದರಲ್ಲಿ ನಿರತರಾಗಿದ್ದರು. ಆ ದಿನ ಎಲ್ಲರಿಗೂ ಹಲವು ಆಧ್ಯಾತ್ಮಿಕ ಅನುಭವಗಳಾದವು. ಅಂದು ಶ್ರೀರಾಮಕೃಷ್ಣರು ಒಂದು ಕಲ್ಪತರುವಿನಂತೆ ಇದ್ದರು. ಯಾರು ಏನನ್ನು ಕೇಳಿದರೋ ಅದೆಲ್ಲ ಅವರಿಗೆ ಸಿಕ್ಕಿತು. ತಮಗಾದ ಅನುಭವಗಳನ್ನು ಅವರುಗಳು ಈ ರೀತಿ ಹೇಳುತ್ತಾರೆ: ಕೆಲವರಿಗೆ ಒಂದು ವಿಧವಾದ ಮತ್ತು ಬಂದಂತೆ ಆಗಿತ್ತು. ಕೆಲವರಿಗೆ ಅವರ ಇಷ್ಟ ದೇವತೆ ತುಂಬ ಸ್ಪಷ್ಟವಾಗಿ ಕಂಡಿತು. ಕೆಲವರಿಗೆ ಯಾವುದೋ ಜ್ಯೋತಿಯನ್ನು ನೋಡಿದಂತೆ ಇತ್ತು. ಮತ್ತೆ ಕೆಲವರಿಗೆ ಮೂಲಾಧಾರದಿಂದ ಶಕ್ತಿ ಊರ್ಧ್ವಗಾಮಿಯಾಗಿ ಸಂಚರಿಸತೊಡಗಿತು. ಇತರರು ತಮಗೆ ಒಂದು ಅವರ್ಣನೀಯ ಅನುಭವವಾಯಿತು ಎಂದು ಹೇಳಿದರು. ಶಶಿ ಮತ್ತು ಲಟು ಮಾತ್ರ ಬರಲಿಲ್ಲ. ಶ್ರೀರಾಮಕೃಷ್ಣರು ಅವರಿಗೆ ಅನಂತರ ಹರಿಸಿದರು. ಆ ಸಮಯದಲ್ಲಿ ಹರನ್ ಚಂದ್ರದಾಸ್ ಎಂಬ ಭಕ್ತನಿಗೆ ವಿಶೇಷ ಪ್ರೀತಿಯನ್ನು ತೋರಿದರು. ಶ್ರೀರಾಮಕೃಷ್ಣರು ಸಮಾಧಿಯಲ್ಲಿದ್ದಾಗ ಅವನ ತಲೆಯ ಮೇಲೆ ತನ್ನ ಕಾಲನ್ನು ಇಟ್ಟರು. ರಾಮಲಾಲ ಹೀಗೆ ಹೇಳುತ್ತಾನೆ: ನಾನು ಮುಂಚೆ ಧ್ಯಾನ ಮಾಡುವಾಗ ನನ್ನ ಇಷ್ಟ ದೇವತೆಯ ಯಾವುದಾದರೂ ಒಂದು ಅಂಗವನ್ನು ಮಾತ್ರ ನೋಡುತ್ತಿದ್ದೆ. ಆದರೆ ಇಂದು ನನ್ನ ಇಷ್ಟ ದೇವರ ಪೂರ್ತಿ ಆಕಾರ ನನಗೆ ಗೋಚರವಾಯಿತು. ಅವನು ನನ್ನ ಹೃದಯ ಮಂದಿರದಲ್ಲಿರುವುದನ್ನು ನೋಡಿದೆ. ವೈಕುಂಠ ಎಂಬುವನು ಹೀಗೆ ಹೇಳುತ್ತಾನೆ: ಶ್ರೀರಾಮಕೃಷ್ಣರಿಗೆ ನನ್ನನ್ನು ಆಶೀರ್ವದಿಸಬೇಕೆಂದು ಕೇಳಿದೆ. ಅವರು ಆಗಲೇ ನಿಮಗೆಲ್ಲ ಸಿಕ್ಕಿದೆ ಎಂದರು. ಹಾಗಾದರೆ ನನಗೆ ಅದು ಸಿಕ್ಕಿರುವುದು ಗೊತ್ತಾಗುವಂತೆ ಹರಸಿ ಎಂದೆ. ಆಗಲಿ ಎಂದು ಅವರು ನನ್ನ ಹೃದಯವನ್ನು ಮುಟ್ಟಿದರು. ಅದರಿಂದ ಒಂದು ಅದ್ಭುತವಾದ ಬದಲಾವಣೆ ನನ್ನಲ್ಲಿ ಆಯಿತು. ನಾನು ನೋಡಿದ ಕಡೆಯೆಲ್ಲ ಶ್ರೀರಾಮಕೃಷ್ಣರ ಮಂದಹಾಸ ಮೂರ್ತಿ ಕಾಣತೊಡಗಿತು. ನನಗೆ ಅವರ್ಣನೀಯ ಆನಂದವಾಯಿತು. ಸುತ್ತಮುತ್ತ ಇರುವವರಿಗೆಲ್ಲ ಬೇಗ ಬಂದು ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿ ಧನ್ಯರಾಗಿ ಎಂದು ಕಿರುಚಿಕೊಂಡೆ. ಈ ಅನುಭವ ಕೆಲವು ದಿನಗಳವರೆಗೂ ನನಗೆ ಇತ್ತು. ಇದರಿಂದ ನಾನು ಸರಿಯಾಗಿ ಕೆಲಸ ಮಾಡುವುದಕ್ಕೆ ಆಗಲಿಲ್ಲ. ಅದರ ತೀವ್ರತೆಯನ್ನು ತಡೆಯುವುದಕ್ಕೆ ಆಗದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಎಂದು ಶ್ರೀರಾಮಕೃಷ್ಣರನ್ನು ಕೇಳಿಕೊಳ್ಳಬೇಕಾಯಿತು. ಅನಂತರ ಅದು ಸ್ವಲ್ಪ ಕಡಿಮೆಯಾಯಿತು. ಈ ಘಟನೆ ಆದ ಮೇಲೆ ಶ್ರೀರಾಮಕೃಷ್ಣರ ಮೈಯೆಲ್ಲ ಉರಿಯತೊಡಗಿತು. ಆ ದಿನ ಅವರು ಯಾರು ಯಾರನ್ನು ಮುಟ್ಟಿದರೋ ಅವರ ಪಾಪವನ್ನು ತೆಗೆದುಕೊಂಡಿದ್ದರಿಂದ ಅವರಿಗೆ ಹಾಗೆ ಆಯಿತು. ಗಂಗೆಯ ಜಲವನ್ನು ತಮ್ಮ ಮೇಲೆ ಪ್ರೋಕ್ಷಿಸುವಂತೆ ಅವರು ಹೇಳಿದರು. ಹಾಗೆ ಮಾಡಿದ ಮೇಲೆ ಅವರಿಗೆ ಸ್ವಲ್ಪ ಶಮನವಾಯಿತು. ನರೇಂದ್ರ ಈ ಸಮಯದಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗಿ ಪರಮ ವ್ಯಾಕುಲ ಪಡುತ್ತಿದ್ದ. ತನ್ನ ಅನುಭವವನ್ನು ಅವನು ಮಹೇಂದ್ರನಾಥನಲ್ಲಿ ಈ ರೀತಿ ಹೇಳಿಕೊಳ್ಳುತ್ತಾನೆ: ನಾನು ಶನಿವಾರ 2 ಜನವರಿ 1886ರಲ್ಲಿ ಇಲ್ಲಿ ಧ್ಯಾನ ಮಾಡುತ್ತಿದ್ದೆ. ಇದ್ದಕ್ಕೆ ಇದ್ದಂತೆ ನನ್ನ ಹೃದಯದಲ್ಲಿ ಬದಲಾವಣೆಯಾಯಿತು. ಮಹೇಂದ್ರ: ಬಹುಶಃ ಅದು ಕುಂಡಲಿನಿ ಜಾಗೃತವಾಗಿದ್ದಕ್ಕೆ ಇರಬಹುದು. ನರೇಂದ್ರ: ಬಹುಶಃ ಇರಬಹುದೇನೋ. ನಾನು ಇಡಾಪಿಂಗಳ ನಾಡಿಗಳನ್ನು ಸ್ಪಷ್ಟವಾಗಿ ನೋಡಿದೆ. ಹಾಜರನಿಗೆ ನನ್ನ ಎದೆಯನ್ನು ಮುಟ್ಟಿ ನೋಡು ಎಂದೆ. ನಾನು ಶ್ರೀರಾಮಕೃಷ್ಣರನ್ನು ಮಹಡಿಯ ಮೇಲೆ ನೋಡಿದೆ. ಅವರನ್ನು ಕೇಳಿದೆ: ಎಲ್ಲರಿಗೂ ಏನೇನೋ ಅನುಭವ ಸಿಕ್ಕಿದೆ, ನನಗೂ ಏನಾದರೂ ದಯಪಾಲಿಸಿ. ಎಲ್ಲರಿಗೂ ಸಿಕ್ಕಿರುವಾಗ ನನಗೊಬ್ಬನಿಗೆ ಇಲ್ಲವೇ? ಅದಕ್ಕೆ ಶ್ರೀರಾಮಕೃಷ್ಣರು: ನಿಮ್ಮ ಮನೆಯವರ ಜೀವನೋಪಾಯಕ್ಕೆ ಏನಾದರೂ ಸ್ವಲ್ಪ ಅಣಿ ಮಾಡಿ ಬಾ, ಅನಂತರ ನಿನಗೆ ಎಲ್ಲವೂ ಸಿಕ್ಕುವುದು. ನಿನಗೇನು ಬೇಕು ಎಂದು ಕೇಳಿದರು. ಅದಕ್ಕೆ ನಾನು 3-4 ದಿನಗಳವರೆಗೆ ಒಂದೇ ಸಮನೆ ಸಮಾಧಿಯಲ್ಲಿ ತನ್ಮಯನಾಗಿರಬೇಕು, ಮಧ್ಯೆ ಸ್ವಲ್ಪ ಊಟಕ್ಕೆ ಮಾತ್ರ ಬರಬೇಕು ಎಂದೆ. ಅದಕ್ಕೆ ಶ್ರೀರಾಮಕೃಷ್ಣರು: ಎಂತಹ ಮೂರ್ಖ ನೀನು!
ಅದಕ್ಕಿಂತ ಉತ್ತಮ ಸ್ಥಿತಿ ಇದೆ. ನೀನೇ ಅಲ್ಲವೇ, ಇದೆಲ್ಲ ನೀನೇ ಎಂದು ಹಾಡುವುದು. ನಿಮ್ಮ ಮನೆಯವರಿಗೆ ಏನಾದರೂ ಏರ್ಪಾಡು ಮಾಡಿ ಬಾ, ಸಮಾಧಿಗಿಂತ ಶ್ರೇಷ್ಠವಾಗಿರುವುದನ್ನು ಪಡೆಯುವೆಯಂತೆ ಎಂದರು. ಈ ದಿನ ಬೆಳಿಗ್ಗೆ ನಾನು ಮನೆಗೆ ಹೋದೆ. ಮನೆಯವರು ಪರೀಕ್ಷೆ ಹತ್ತಿರ ಬರುತ್ತಿದೆ, ಓದುತ್ತಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ನಾನು ನನ್ನ ಅಜ್ಜಿ ಮನೆಗೆ ಓದುವುದಕ್ಕೆ ಹೋದೆ. ಆದರೆ ಅಲ್ಲಿಯೂ ಓದುವುದಕ್ಕೆ ಪ್ರಯತ್ನಿಸಿದರೆ ಓದು ಏನೋ ಅನಿಷ್ಟದಂತೆ ಕಂಡಿತು. ನನ್ನೊಳಗೆ ಒಂದು ಹೋರಾಟ ಪ್ರಾರಂಭವಾಯಿತು. ನಾನು ಬಿಕ್ಕಿ ಬಿಕ್ಕಿ ಅತ್ತೆ ಎಂದು ಹೀಗೆ ಅತ್ತವನಲ್ಲ. ಪುಸ್ತಕಗಳನ್ನೆಲ್ಲ ಹಾಗೆಯೇ ಬಿಟ್ಟು ಇಲ್ಲಿಗೆ ಓಡಿ ಬಂದೆ. ಇಲ್ಲಿಗೆ ಸೇರುವವರೆಗೂ ಓಡಿ ಓಡಿ ಬರುತ್ತಿದ್ದಾಗ ಹಾದಿಯಲ್ಲಿ ನನ್ನ ಮೆಟ್ಟುಗಳು ಎಲ್ಲೆಲ್ಲೋ ಬಿದ್ದು ಹೋದವು. ದಾರಿಯಲ್ಲಿ ಒಂದು ಹುಲ್ಲಿನ ಗಾಡಿಗೆ ಡಿಕ್ಕಿ ಹೊಡೆದೆ. ಜನವರಿ 4ನೇ ತಾರೀಕು 1886. ನಿರಂಜನ, ಶಶಿ ಮತ್ತು ಮಹೇಂದ್ರ ಶ್ರೀರಾಮಕೃಷ್ಣರ ಸಮೀಪದಲ್ಲಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಆಗ ತಾನೇ ನಿದ್ರೆಯಿಂದ ಎಚ್ಚೆತ್ತಿದ್ದಾರೆ. ರೋಗ ಉಲ್ಬಣವಾಗಿದೆ, ನೋವು ತೀವ್ರವಾಗಿದೆ. ಆದರೂ ಕೂಡ ಶ್ರೀರಾಮಕೃಷ್ಣರು ಮೇಲುದನಿಯಲ್ಲಿ ಮತ್ತು ಸನ್ನೆಯ ಮೂಲಕ ನರೇಂದ್ರನೊಬ್ಬನೊಡನೆ ಮಾತ್ರ ಮಾತನಾಡುತ್ತಿದ್ದಾರೆ. ಅವರ ಸಲಹೆಯಂತೆ ನರೇಂದ್ರ ಹಲವು ಬಗೆಯ ಸಾಧನಗಳನ್ನು ಯಶಸ್ವಿಯಾಗಿ ಮಾಡುತ್ತಿರುವನು. ಶ್ರೀರಾಮಕೃಷ್ಣರು ತಮ್ಮ ಮುಖ್ಯ ಶಿಷ್ಯ ನರೇಂದ್ರನಿಗೆ ಮುಂದೆ ಅವನು ವಹಿಸಿಕೊಳ್ಳಬೇಕಾದ ದೊಡ್ಡ ಕೆಲಸಕ್ಕೆ ತರಬೇತನ್ನು ಕೊಡುತ್ತಿದ್ದರು. ಅಂದಿನ ರಾತ್ರಿ ನರೇಂದ್ರ ಒಬ್ಬಿಬ್ಬರು ಗುರುಭಾಯಿಗಳೊಡನೆ ಧ್ಯಾನ ಮಾಡುವುದಕ್ಕಾಗಿ ದಕ್ಷಿಣೇಶ್ವರಕ್ಕೆ ಹೋಗುತ್ತಾನೆ. ಒಂದು ದಿನ ನರೇಂದ್ರನು ತಮ್ಮನ್ನು ನೋಡಿಕೊಳ್ಳುತ್ತಿದ್ದಾಗ ಶ್ರೀರಾಮಕೃಷ್ಣರು ಅಲ್ಲಿದ್ದ ಶಿಷ್ಯರನ್ನೆಲ್ಲ ತೋರಿಸಿ, ಅವರನ್ನೆಲ್ಲ ನಿನ್ನ ವಶಕ್ಕೆ ಬಿಡುತ್ತೇನೆ, ಅವರೆಲ್ಲ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗಿ ಮನೆಗೆ ಹಿಂದಿರುಗದಂತೆ ನೋಡಿಕೋ ಎಂದು ಹೇಳಿದರು. ಒಂದು ದಿನ ಶ್ರೀರಾಮಕೃಷ್ಣರು ನರೇಂದ್ರ ಮತ್ತು ಇತರ ಶಿಷ್ಯರಿಗೆ, ನೀವು ಹೋಗಿ ಭಿಕ್ಷೆ ಮಾಡಿಕೊಂಡು ಬರುವುದಕ್ಕೆ ಸಾಧ್ಯವೇ ಎಂದು ಕೇಳಿದರು. ಅವರೆಲ್ಲ ಆ ಸಲಹೆಯನ್ನು ಅನುಮೋದಿಸಿದರು. ಅದರಂತೆ ಅವರೆಲ್ಲ ಭಿಕ್ಷೆ ಮಾಡಿ ತಂದ ಅಕ್ಕಿ, ತರಕಾರಿಯಿಂದ ಅಡುಗೆ ಮಾಡಿ ಶ್ರೀರಾಮಕೃಷ್ಣರಿಗೆ ಅರ್ಪಿಸಿದರು. ಅವರು ಅದರಲ್ಲಿ ಒಂದೆರಡು ಅಗಳನ್ನು ಬಾಯಿಗೆ ಹಾಕಿಕೊಂಡು, ಇದು ಪರಿಶುದ್ಧವಾದ ಆಹಾರ ಎಂದರು. ತಮ್ಮ ಶಿಷ್ಯರು ಮುಂದೆ ಅಹಂಕಾರದ ಮಮಕಾರಗಳನ್ನು ಬಿಟ್ಟು ಸನ್ಯಾಸಿಗಳಾಗಲು ತರಬೇತು ಕೊಡುತ್ತಿದ್ದರು. ಶಿವರಾತ್ರಿ ದಿನ ರಾತ್ರಿಯೆಲ್ಲ ಪಾರಾಯಣ, ಧ್ಯಾನಗಳಲ್ಲಿ ಕಾಲವನ್ನು ಕಳೆದರು. ನರೇಂದ್ರ ತಾನು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸುತ್ತಿರುವೆ ಎಂದು ಭಾವಿಸಿದನು. ತಾನು ಧ್ಯಾನ ಮಾಡುವಾಗ ಕಾಳಿಗೆ ತನ್ನನ್ನು ಮುಟ್ಟುವಂತೆ ಹೇಳಿದ. ಅದರಂತೆ ಕಾಳಿ ಮುಟ್ಟಿದಾಗ ಅವನ ಧ್ಯಾನ ಮತ್ತೂ ತೀವ್ರವಾಯಿತು. ಶ್ರೀರಾಮಕೃಷ್ಣರಿಗೆ ಇದು ಗೊತ್ತಾಯಿತು. ಅವರು ನರೇಂದ್ರನಿಗೆ ಎಚ್ಚರಿಕೆ ಕೊಡುತ್ತಾರೆ. ಶಕ್ತಿ ಸಂಗ್ರಹಿಸುವ ಮೊದಲೇ ಖರ್ಚು ಮಾಡುತ್ತಿರುವೆಯಲ್ಲ ಎನ್ನುವರು. ಎಂದಿಗೂ ಇನ್ನೊಬ್ಬರ ಭಾವನಷ್ಟ ಮಾಡಬೇಡ ಎಂದರು. ಕಾಳಿ ಒಂದು ರೀತಿಯ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುತ್ತಿದ್ದ. ಈಗ ನರೇಂದ್ರನ ದೆಸೆಯಿಂದ ಅವನು ಆ ಮಾರ್ಗವನ್ನು ಬದಲಾಯಿಸಬೇಕಾಗಿ ಬಂತು. ಶ್ರೀರಾಮಕೃಷ್ಣರು ದಿನೇ ದಿನೇ ಕ್ಷೀಣಿಸುತ್ತಾ ಬಂದರು. ಅವರು ಊಟ ಮಾಡುತ್ತಿದ್ದು ಎಲ್ಲೋ ಅಲ್ಪ. ಇದನ್ನೆಲ್ಲ ನೋಡಿ ಭಕ್ತರಿಗೆ ತುಂಬ ಸಂಕಟವಾಯಿತು. ಅವರೆಲ್ಲಿ ಬೇಗ ತಮ್ಮಿಂದ ಕಣ್ಮರೆಯಾಗುತ್ತಾರೋ ಎಂದು. ನೋವು ತುಂಬ ದಾರುಣವಾದಾಗ ಪಿಸು ಮಾತಿನಲ್ಲಿ ಮಂದಹಾಸದಿಂದ ದೇಹ ಮತ್ತು ನೋವು ಒಂದನ್ನು ಮತ್ತೊಂದು ನೋಡಿಕೊಳ್ಳಲಿ, ಆದರೆ ಮನಸ್ಸೇ ನೀನು ಯಾವಾಗಲೂ ಆನಂದದಲ್ಲಿ ನೆಲೆಸು. ಇಂತಹ ಸ್ಥಿತಿಯಲ್ಲಿಯೂ ಭಕ್ತರ ಮೇಲೆ ದಯೆಯನ್ನು ಹರಿಸುತ್ತಿದ್ದರು. ಮಾರ್ಚ್ 14ನೇ ತಾರೀಕು 1886 ರಾತ್ರಿ ಮಹೇಂದ್ರನಿಗೆ, ನೀನು ಇದನ್ನೆಲ್ಲ ಸಂತೋಷವಾಗಿ ನಿಮಗಾಗಿ ಸಹಿಸುತ್ತಿರುವೆನು, ಇಲ್ಲದೇ ಇದ್ದರೆ ನೀವೆಲ್ಲ ಅಳುವುದಕ್ಕೆ ಶುರು ಮಾಡುವಿರಿ. ಹೀಗೆ ನೋವನ್ನು ಅನುಭವಿಸುವುದಕ್ಕಿಂತ ಈ ದೇಹ ಬಿದ್ದು ಹೋಗಲಿ ಎಂದು ನೀವೆಲ್ಲ ಹೇಳಿದರೆ ನಾನು ಅದಕ್ಕೆ ಸಿದ್ಧನಾಗಿರುವೆನು. ಬೆಳಿಗ್ಗೆ ಗಿರೀಶ, ಡಾಕ್ಟರ್ ಉಪೇಂದ್ರ ಮತ್ತು ಕವಿರಾಜ ನವಗೋಪಾಲ ಇವರೊಂದಿಗೆ ಬಂದ. ಶ್ರೀರಾಮಕೃಷ್ಣರು ಸ್ವಲ್ಪ ಉತ್ತಮವಾಗಿದ್ದರು. ಹತ್ತಿರ ಕುಳಿತಿದ್ದ ಭಕ್ತರಿಗೆ, ಈ ರೋಗ ದೇಹಕ್ಕೆ ಸೇರಿದ್ದು, ಇದು ಭೌತಿಕವಾದ್ದು ಎಂದರು. ಗಿರೀಶನಿಗೆ, ನಾನು ಭಗವಂತನ ಹಲವು ರೂಪಗಳನ್ನು ನೋಡುತ್ತಿದ್ದೇನೆ. ತಮ್ಮ ದೇಹವನ್ನು ತೋರಿ, ಇದು ಕೂಡ ಅವನ ಒಂದು ಆಕಾರವೇ ಎಂದರು. ಮಾರನೇ ದಿನ ಸ್ವಲ್ಪ ಉತ್ತಮವಾಗಿ ಕಂಡುಬಂದರು. ಬೆಳಿಗ್ಗೆ 8 ಗಂಟೆ ನರೇಂದ್ರ, ರಾಖಾಲ್, ಲಟು, ಮಹೇಂದ್ರ, ಹಿರಿಯ ಗೋಪಾಲ ಮತ್ತು ಇತರರು ಚಿಂತಾಮಗ್ನರಾಗಿ ಅವರ ಮುಂದೆ ಕುಳಿತಿದ್ದರು. ಶ್ರೀರಾಮಕೃಷ್ಣರು, ನಾನು ಈಗ ಏನು ನೋಡುತ್ತಿರುವೆ ಗೊತ್ತಿದೆಯೇ? ಅವನೇ ಎಲ್ಲವೂ ಆಗಿದ್ದಾನೆ. ಮನುಷ್ಯರು, ಪ್ರಾಣಿಗಳು ಎಲ್ಲ ಒಂದು ಚರ್ಮದ ಚೀಲದಂತೆ ಕಾಣುತ್ತಾರೆ. ಅವನೇ ಇವುಗಳ ತಲೆ, ಕಾಲು ಇವುಗಳನ್ನೆಲ್ಲ ಚಲಿಸುವಂತೆ ಮಾಡುತ್ತಿರುವುದು. ನಾನು ಒಂದು ಸಲ ಕಂಡ ದರ್ಶನದಲ್ಲಿ ಹೀಗಿತ್ತು. ತೋಟ, ಮನೆ, ರಸ್ತೆ, ಮನುಷ್ಯ, ದನ ಇವುಗಳೆಲ್ಲ ಒಂದೇ ಮೇಣದಿಂದ ಮಾಡಿರುವಂತೆ ಕಂಡಿತು. ಅವನೇ ಬಲಿ ಕೊಡುವವನು.
ಬಲಿಗೆ ಅಣಿಯಾಗಿರುವ ಪ್ರಾಣಿ, ಬಲಿಯ ವೇದಿಕೆ ಎಲ್ಲ ಆಗಿದ್ದಾನೆ. ಶ್ರೀರಾಮಕೃಷ್ಣರು ಹೀಗೆ ಹೇಳುವಾಗ ಸಮಾಧಿಸ್ಥರಾದರು. ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ, ಈಗ ನನಗೆ ನೋವಿಲ್ಲ, ನಾನು ಚೆನ್ನಾಗಿರುವೆನು ಎಂದರು. ಲಟುವನ್ನು ನೋಡುತ್ತಾ ಅವರು ಹೇಳಿದರು, ನೋಡಿ, ಅಲ್ಲಿ ಲಟು ಕುಳಿತಿದ್ದಾನೆ. ಮಂಡಿಯ ಮೇಲೆ ತನ್ನ ತಲೆಯನ್ನು ಇಟ್ಟುಕೊಂಡು, ನನಗೆ ದೇವರೇ ಈ ಭಂಗಿಯಲ್ಲಿ ಕುಳಿತಿರುವಂತೆ ಕಾಣುತ್ತಿದೆ. ತಮ್ಮ ಭಕ್ತರನ್ನು ನೋಡಿದಾಗ ವಾತ್ಸಲ್ಯದಿಂದ ಕರಗಿ ಹೋಗುತ್ತಿದ್ದರು. ನರೇಂದ್ರ ಮತ್ತು ರಾಖಾಲ ಮುಖವನ್ನು ತಾಯಿ ತನ್ನ ಮಗುವಿನ ಮುಖವನ್ನು ನೇವರಿಸುವಂತೆ ನೇವರಿಸಿದರು. ಸ್ವಲ್ಪ ಹೊತ್ತಾದ ಮೇಲೆ ಅವರು ಮಹೇಂದ್ರನಿಗೆ ಹೇಳುತ್ತಾರೆ, ಈ ದೇಹ ಏನಾದರೂ ಇನ್ನೂ ಸ್ವಲ್ಪ ದಿನ ಇದ್ದರೆ ಇನ್ನೂ ಅನೇಕರು ಜಾಗೃತರಾಗುತ್ತಿದ್ದರು. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಅನಂತರ ಮೆಲ್ಲಗೆ ಹೇಳುತ್ತಾರೆ, ಆದರೆ ಭಗವತಿಯ ಇಚ್ಛೆಯೇ ಬೇರೆ. ಜನಗಳು ನನ್ನಂತಹ ವಿದ್ಯೆ ಬಾರದ ಸರಳನನ್ನು ಮರಳು ಮಾಡಿ ಆಧ್ಯಾತ್ಮಿಕ ಅನುಭವಗಳನ್ನು ಯೋಗ್ಯತೆ ಇಲ್ಲದೆ ಪಡೆಯುತ್ತಾರೆ ಎಂದು ಅವಳು ನನ್ನನ್ನು ತೆಗೆದುಕೊಂಡು ಹೋಗಿಬಿಡುವಳು. ಈಗ ಸಾಧನೆಗೆ ಅಭಾವ. ಕಾಲ, ದಯವಿಟ್ಟು ನಿಮ್ಮ ಶರೀರ ಜಾಸ್ತಿ ದಿನ ಇರಬೇಕೆಂದು ಅವಳನ್ನು ಬೇಡಿ. ಶ್ರೀರಾಮಕೃಷ್ಣ, ಅದೆಲ್ಲ ಅವಳ ಇಚ್ಛೆಯ ಮೇಲೆ ನಿಂತಿದೆ. ನರೇಂದ್ರ, ನಿಮ್ಮ ಇಚ್ಛೆ ಅವಳ ಇಚ್ಛೆ ಎರಡೂ ಒಂದೇ. ಶ್ರೀರಾಮಕೃಷ್ಣ, ಇದರಿಂದ ಏನೂ ಪ್ರಯೋಜನವಿಲ್ಲ. ನನ್ನ ಇಚ್ಛೆ ಅವಳಲ್ಲಿ ಸಂಪೂರ್ಣವಾಗಿ ಕರಗಿ ಹೋದಾಗ ಅವಳನ್ನು ಏನಾದರೂ ಕೇಳುವುದಾದರೂ ಹೇಗೆ? ಭಕ್ತರು ಸುಮ್ಮನೆ ಇದ್ದರು. ಅವರನ್ನೆಲ್ಲ ಪ್ರೀತಿಯಿಂದ ನೋಡುತ್ತಾ ತಮ್ಮ ಎದೆಯ ಮೇಲೆ ಕೈಯಿಟ್ಟುಕೊಂಡು ಹೇಳುತ್ತಾರೆ, ಇಲ್ಲಿ ಎರಡು ವ್ಯಕ್ತಿಗಳಿವೆ. ಒಂದು ಅವಳ ಭಕ್ತ, ಆ ಭಕ್ತನೇ ಕೈಯನ್ನು ಮುರಿದುಕೊಂಡವನು. ಈಗ ಅವನೇ ರೋಗಿಯಾಗಿರುವುದು. ಇದು ನಿಮಗೆ ಗೊತ್ತಾಗುವುದೇ? ಶಿಷ್ಯರು ಮೌನವಾಗಿದ್ದರು. ಶ್ರೀರಾಮಕೃಷ್ಣರು ಮತ್ತೆ, ಅಯ್ಯೋ, ಇದನ್ನೆಲ್ಲ ಯಾರಿಗೆ ಹೇಳುವುದು? ಯಾರಿಗೆ ಇದೆಲ್ಲ ಗೊತ್ತಾಗುವುದು? ಅನಂತರ ಅವರು ಹೇಳುತ್ತಾರೆ, ಅವತಾರಿ ಒಬ್ಬ ಮನುಷ್ಯನಂತೆ ತನ್ನ ಭಕ್ತರೊಡನೆ ಬರುವನು. ಅನಂತರ ಅವನೊಡನೆ ಭಕ್ತರೆಲ್ಲ ವಾಪಸ್ ಹೋಗುತ್ತಾರೆ. ರಾಖಾಲ, ಹಾಗಾದರೆ ನೀವು ನಮ್ಮನ್ನು ಹಿಂದೆ ಬಿಡಕೂಡದು. ಶ್ರೀರಾಮಕೃಷ್ಣ ನಗುತ್ತಾ, ಒಂದು ಭಜನೆ ಪಾರ್ಟಿ ಮನೆಯ ಮುಂದೆ ಬರುವುದು. ಅವರು ಹಾಡುತ್ತಾರೆ, ಕುಣಿಯುತ್ತಾರೆ. ಹೇಗೆ ಬಂದರೋ ಹಾಗೆ ಹೋಗುತ್ತಾರೆ. ಯಾರಿಗೂ ಅವರು ಗೊತ್ತಿಲ್ಲ. ಭಕ್ತರು ಮತ್ತು ಶ್ರೀರಾಮಕೃಷ್ಣರು ನಕ್ಕರು. ಎಲ್ಲಿಯವರೆಗೆ ದೇಹವಿರುವುದೋ ಅಲ್ಲಿಯವರೆಗೆ ನೋವು ಅನಿವಾರ್ಯ. ದೇವರು ತನ್ನ ಭಕ್ತರಿಗಾಗಿ ಒಂದು ಆಕಾರವನ್ನು ಧರಿಸುತ್ತಾನೆ. ಶ್ರೀರಾಮಕೃಷ್ಣರು ನರೇಂದ್ರನನ್ನು ವಿಶ್ವಾಸದಿಂದ ನೋಡುತ್ತಾ ಜೀವನ್ಮುಕ್ತರ ಲಕ್ಷಣವನ್ನು ವಿವರಿಸಿದರು. ನರೇಂದ್ರ, ನಾನು ತ್ಯಾಗದ ಅವಶ್ಯಕತೆಯನ್ನು ಒತ್ತಿ ಹೇಳಿದರೆ ಜನರಿಗೆ ನನ್ನ ಮೇಲೆ ಕೋಪ. ಶ್ರೀರಾಮಕೃಷ್ಣರು, ಒಬ್ಬ ತ್ಯಾಗ ಮಾಡಲೇಬೇಕು. ಒಂದರ ಕೆಳಗೆ ಒಂದು ಇದ್ದರೆ ಕೆಳಗಿರುವುದನ್ನು ಪಡೆಯಬೇಕಾದರೆ ಮೇಲಿರುವುದನ್ನು ತೆಗೆಯಲೇಬೇಕು. ಮೇಲಿರುವುದನ್ನು ತೆಗೆಯದೆ ಕೆಳಗೆ ಇರುವುದು ಸಿಕ್ಕುವುದೇ? ನರೇಂದ್ರ, ಇಲ್ಲ. ಶ್ರೀರಾಮಕೃಷ್ಣ, ಎಲ್ಲ ಭಗವನ್ಮಯವಾಗಿ ಕಂಡಾಗ ಅದಲ್ಲದೆ ಇರುವುದು ಯಾವುದಾದರೂ ಇದೆಯೇ? ನರೇಂದ್ರ, ಈ ಸಂಸಾರವನ್ನು ತ್ಯಜಿಸುವುದು ಅತ್ಯಂತ ಅವಶ್ಯಕವೇನು? ಶ್ರೀರಾಮಕೃಷ್ಣ, ನೀನು ಎಲ್ಲ ಕಡೆಯಲ್ಲಿಯೂ ಒಂದೇ ನೋಡಿದರೆ ಆಗ ತೆಗೆದುಕೊಳ್ಳುವುದೇನು, ಬಿಡುವುದೇನು? ಆದರೆ ಅಂತಹ ಸ್ಥಿತಿಗೆ ಬರುವುದಕ್ಕೆ ಮುಂಚೆ ತ್ಯಾಗ ಒಂದೇ ನಮ್ಮನ್ನು ಅದಕ್ಕೆ ಯೋಗ್ಯರನ್ನಾಗಿ ಮಾಡುವುದು. ರಾಖಾಲ ಶ್ರೀರಾಮಕೃಷ್ಣರಿಗೆ, ಈಗ ನರೇಂದ್ರ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು, ಹೌದು, ಇತರರು ಕೂಡ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ನರೇಂದ್ರ ಹಲವು ಭಕ್ತಿಯ ಹಾಡುಗಳನ್ನು ಹೇಳಿದ. ಅಲ್ಲಿ ಕುಳಿತು ಕೇಳುವವರ ಕಣ್ಣು ಹನಿಗೂಡಿತು. ಇನ್ನೊಂದು ದಿನ ಏಪ್ರಿಲ್ 16, 1886 ಮಹೇಂದ್ರನಾಥ ಶ್ರೀರಾಮಕೃಷ್ಣರಿಗೆ ಬೀಸಣಿಗೆಯಿಂದ ಬೀಸುತ್ತಿದ್ದಾನೆ. 1.5 ವರ್ಷದ ಹಿಂದೆ ಮಹೇಂದ್ರ ತನ್ನ 7-8 ವರ್ಷದ ಮಗುವನ್ನು ಕಳೆದುಕೊಂಡಿದ್ದ. ಆ ಮಗು ಹಲವು ವೇಳೆ ಶ್ರೀರಾಮಕೃಷ್ಣರನ್ನು ಕಂಡಿತ್ತು. ಲಟು ಶ್ರೀರಾಮಕೃಷ್ಣರಿಗೆ ಮಹೇಂದ್ರನ ವಿಷಯವನ್ನು ಹೇಳುತ್ತಿದ್ದಾನೆ. ಲಟು, ಮಹೇಂದ್ರ ನಿನ್ನೆ ರಾತ್ರಿ ಸತ್ತು ಹೋದ ಆ ಮಗುವಿನ ಪುಸ್ತಕ ನೋಡಿ ತುಂಬ ಅತ್ತ. ಅವನ ಹೆಂಡತಿ ದುಃಖದಿಂದ ಹುಚ್ಚಿಯಂತಾಗಿದ್ದಾಳೆ. ಕೆಲವು ವೇಳೆ ತನ್ನ ಇತರ ಮಕ್ಕಳನ್ನು ಕೂಡ ಹೊಡೆಯುತ್ತಾಳೆ. ಕೆಲವು ವೇಳೆ ಮಹೇಂದ್ರ ರಾತ್ರಿಯ ಹೊತ್ತು ಇಲ್ಲಿ ಕಳೆಯುವುದರಿಂದ ಅವಳು ಮನೆಯಲ್ಲಿ ರಂಪ ಮಾಡುತ್ತಾಳೆ. ಇದನ್ನೆಲ್ಲ ಕೇಳಿ ಶ್ರೀರಾಮಕೃಷ್ಣರಿಗೆ ತುಂಬ ವ್ಯಥೆಯಾಯಿತು. ಗಿರೀಶ, ಇದರಲ್ಲಿ ಆಶ್ಚರ್ಯಪಡುವುದು ಏನಿದೆ? ಅರ್ಜುನ ಭಗವದ್ಗೀತೆಯನ್ನು ಕೇಳಿದ ಮೇಲೂ ತನ್ನ ಮಗ ಅಭಿಮನ್ಯು ತೀರಿಕೊಂಡಾಗ ದುಃಖದಿಂದ ಮೂರ್ಛಿತನಾದ. ಗಿರೀಶನಿಗೆ ತಟ್ಟೆಯಲ್ಲಿ ಉಪಹಾರವನ್ನು ತಂದುಕೊಟ್ಟರು. ಶ್ರೀರಾಮಕೃಷ್ಣರು ಅದರಿಂದ ಒಂದು ಚೂರನ್ನು ತೆಗೆದುಕೊಂಡು ಅದನ್ನು ಪ್ರಸಾದವನ್ನಾಗಿ ಮಾಡಿಕೊಟ್ಟರು. ಗಿರೀಶ ಶ್ರೀರಾಮಕೃಷ್ಣರ ಎದುರಿಗೆ ಕುಳಿತುಕೊಂಡು ತಿನ್ನಲು ಪ್ರಾರಂಭ ಮಾಡಿದ. ಅವನಿಗೆ ಕುಡಿಯುವುದಕ್ಕೆ ನೀರು ಬೇಕಾಗಿತ್ತು. ಕೋಣೆಯ ಮೂಲೆಯಲ್ಲಿ ಪೂಜೆಯಲ್ಲಿ ನೀರಿತ್ತು. ಅದು ಏಪ್ರಿಲ್ ತಿಂಗಳು. ದಿನವೆಲ್ಲ ಧಗೆ. ಶ್ರೀರಾಮಕೃಷ್ಣರು, ಅಲ್ಲಿ ಚೆನ್ನಾಗಿರುವ ನೀರಿದೆ ಎಂದರು.
ಶ್ರೀರಾಮಕೃಷ್ಣರಿಗೆ ನಿಲ್ಲುವುದಕ್ಕೂ ಪ್ರಾಣವಿಲ್ಲ. ಆದರೆ ಅವರು ತಮ್ಮ ಹಾಸಿಗೆಯಿಂದ ಬೆತ್ತಲೆ ಮೇಲೆದ್ದು ಕೂಜಾದ ಹತ್ತಿರ ನಡೆದುಕೊಂಡು ಹೋದರು. ಅವರೇ ಒಂದು ಗ್ಲಾಸಿಗೆ ನೀರನ್ನು ಹಾಕಿದರು. ತಮ್ಮ ಕೈ ಮೇಲೆ ಸ್ವಲ್ಪ ನೀರನ್ನು ಹಾಕಿಕೊಂಡು ನೋಡಿದರು, ಅದು ತಂಪಾಗಿದೆಯೇ ಎಂದು. ಆದರೆ ಅದು ಅಷ್ಟು ತಂಪಾಗಿರಲಿಲ್ಲ. ಆದರೆ ಬೇರೆ ನೀರು ಇಲ್ಲದೆ ಇದ್ದುದರಿಂದ ಅದನ್ನೇ ಗಿರೀಶನಿಗೆ ಕೊಟ್ಟರು. ಗಿರೀಶ, ದೇಬೇನ್ ಬಾಬು ಸಂಸಾರ ತ್ಯಜಿಸಲು ಸಂಕಲ್ಪ ಮಾಡಿರುವನು. ಶ್ರೀರಾಮಕೃಷ್ಣರು ಸನ್ನೆಯ ಮೂಲಕ ಅವನ ಹೆಂಡತಿ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಕೇಳಿದರು. ಗಿರೀಶ, ನನಗೆ ಗೊತ್ತಿಲ್ಲ ಮಹಾಶಯರೇ. ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿ ಸಂಸಾರವನ್ನು ಬಿಡುವುದು ಮೇಲೆ ಅಥವಾ ಗೃಹಸ್ಥನಾಗಿದ್ದುಕೊಂಡೇ ದೇವರನ್ನು ಚಿಂತಿಸುವುದು ಮೇಲೆ. ಶ್ರೀರಾಮಕೃಷ್ಣ, ನೀನು ಗೀತೆಯನ್ನು ಓದಿಲ್ಲವೇ? ತನ್ನ ಪಾಲಿನ ಕರ್ತವ್ಯವನ್ನು ಅನಾಸಕ್ತನಾಗಿ ಮಾಡಿದರೆ ಒಬ್ಬ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಎಂದು ಅಲ್ಲಿ ಹೇಳಿದೆ. ಯಾರು ಜುಗುಪ್ಸೆಯಿಂದ ಸಂಸಾರವನ್ನು ತ್ಯಜಿಸುವರೋ ಅವರು ಕೆಳಮಟ್ಟಕ್ಕೆ ಸೇರಿದವರು. ಗೃಹಸ್ಥ ಜ್ಞಾನಿ ಹೇಗಿರುತ್ತಾನೆ ಗೊತ್ತಿದೆಯೇ? ಅವನು ಗ್ಲಾಸಿನಲ್ಲಿ ಮನೆಯಲ್ಲಿ ಇರುವವನಂತೆ, ಒಳಗೆ ಮತ್ತು ಹೊರಗೆ ಎರಡೂ ಅವನಿಗೆ ಕಾಣುವುದು. ಗಿರೀಶ, ಮಹಾಶಯರೇ, ನನ್ನ ಮನಸ್ಸು ಈಗ ಉತ್ತಮ ಸ್ಥಿತಿಯಲ್ಲಿದೆ. ಅದು ಏತಕ್ಕೆ ಪುನಃ ಕೆಳಗೆ ಬರುವುದು? ಶ್ರೀರಾಮಕೃಷ್ಣ, ಯಾವನು ಸಂಸಾರದಲ್ಲಿರುವನೋ ಅವನಿಗೆ ಹೀಗೆ ಆಗುತ್ತಿರುತ್ತದೆ. ಕೆಲವು ವೇಳೆ ಅವನ ಮನಸ್ಸು ಮೇಲೆ ಹೋಗುವುದು, ಕೆಲವು ವೇಳೆ ಕೆಳಗೆ ಬರುವುದು, ಕೆಲವು ವೇಳೆ ತುಂಬ ಭಕ್ತಿಯಿಂದ ಕೂಡಿರುವುದು, ಮತ್ತೆ ಕೆಲವು ವೇಳೆ ನೀರಸನಾಗಿರುವುದು. ಅವನು ಕಾಮಕಾಂಚನದ ಮಧ್ಯದಲ್ಲಿ ಇರುವುದರಿಂದ ಹೀಗೆ ಆಗುವುದು. ಅವನು ಒಂದು ಸಾಮಾನ್ಯ ಜಾತಿಗೆ ಸೇರಿದ ನೊಣದಂತೆ. ಅದು ಈಗ ಮಿಠಾಯಿ ಮೇಲೆ ಕುಳಿತುಕೊಳ್ಳುವುದು, ಇನ್ನು ಸ್ವಲ್ಪ ಹೊತ್ತಿಗೆ ಹೇಸಿಗೆ ಮೇಲೆ ಕುಳಿತುಕೊಳ್ಳುವುದು. ಆದರೆ ಸನ್ಯಾಸಿಯ ಮನಸ್ಸೇ ಬೇರೆ. ಅವರು ತಮ್ಮ ಮನಸ್ಸನ್ನು ಕಾಮಕಾಂಚನದಿಂದ ತೆಗೆದು ದೇವರಲ್ಲಿ ಮಾತ್ರ ಇಡಬಲ್ಲರು. ಅವರು ಭಗವದಾನಂದ ಒಂದನ್ನೇ ಅನುಭವಿಸುತ್ತಾರೆ. ನಿಜವಾದ ತ್ಯಾಗಿ ದೇವರಲ್ಲದೆ ಬೇರೆ ಏನನ್ನೂ ಅನುಭವಿಸಲಾರ. ಲೌಕಿಕದ ಮಾತುಗಳನ್ನು ಆಡುತ್ತಿದ್ದರೆ ಅವನು ಆ ಸ್ಥಳವನ್ನು ಬಿಟ್ಟು ಹೋಗುವನು. ಅವನು ಆಧ್ಯಾತ್ಮಿಕ ಮಾತುಗಳನ್ನು ಮಾತ್ರ ಕೇಳುವನು. ಜೇನುನೊಣ ಮಧುವನ್ನು ಹೀರಲು ಹೂವುಗಳ ಮೇಲೆ ಮಾತ್ರ ಕುಳಿತುಕೊಳ್ಳುವುದು, ಬೇರೆ ಇನ್ನೆಲ್ಲೂ ಅದು ಕುಳಿತುಕೊಳ್ಳುವುದಿಲ್ಲ. ಇಷ್ಟು ಹೊತ್ತಿಗೆ ಗಿರೀಶ ತಿಂಡಿಯನ್ನು ತಿಂದು ಬಾಯನ್ನು ತೊಳೆದು ಬಂದ. ಶ್ರೀರಾಮಕೃಷ್ಣರು ಅವನಿಗೆ ಎಲೆಯನ್ನು ಕೊಟ್ಟರು. ಈಗ ಅವನು ಅಗಿಯುತ್ತಿದ್ದಾನೆ. ಶ್ರೀರಾಮಕೃಷ್ಣ, ಈಗ ರಾಖಾಲನಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬುದೆಲ್ಲ ಅರ್ಥವಾಗಿದೆ. ಈಗ ಅವನೇನೋ ಮನೆಯಲ್ಲೇ ಇದ್ದಾನೆ, ಆದರೆ ಅವನಿಗೆ ಸಂಸಾರದ ಸ್ವರೂಪ ಗೊತ್ತಾಗಿದೆ. ಅವನಿಗೆ ಹೆಂಡತಿ ಇದ್ದಾಳೆ, ಒಂದು ಮಗುವೂ ಆಗಿದೆ. ಆದರೆ ಇವೆಲ್ಲ ಕ್ಷಣಿಕ, ಮಿಥ್ಯ ಎಂಬುದನ್ನು ಮನಗಂಡಿರುವನು. ರಾಖಾಲ ಸಂಸಾರದಲ್ಲಿ ಎಂದಿಗೂ ಆಸಕ್ತನಾಗಿರುವುದಕ್ಕೆ ಆಗುವುದಿಲ್ಲ. ಅವನು ಕೆಸರಿನ ಮೀನಿನಂತೆ. ಮೀನು ಕೆಸರಿನಲ್ಲಿರುವುದು, ಆದರೆ ಅದಕ್ಕೆ ಕೆಸರು ಸ್ವಲ್ಪವೂ ಅಂಟುವುದಿಲ್ಲ. ಗಿರೀಶ, ಮಹಾಶಯರೇ, ನನಗೆ ಅದೆಲ್ಲ ಅರ್ಥವಾಗುವುದಿಲ್ಲ. ಆದರೆ ನಿಮಗೆ ಮನಸ್ಸು ಬಂದರೆ ಯಾರನ್ನು ಬೇಕಾದರೂ ಪರಿಶುದ್ಧರನ್ನಾಗಿ ಮಾಡಬಲ್ಲಿರಿ, ಅನಾಸಕ್ತರನ್ನಾಗಿ ಮಾಡಬಲ್ಲಿರಿ. ಒಬ್ಬ ಗೃಹಸ್ಥನಾಗಲಿ ಸನ್ಯಾಸಿಯಾಗಲಿ ಹೇಗಿದ್ದರೂ ನೀವು ಅವರನ್ನು ಒಳ್ಳೆಯವರನ್ನಾಗಿ ಮಾಡಬಲ್ಲಿರಿ. ಮಲೆಯ ಮಾರುತ ಎಲ್ಲ ಮರಗಳನ್ನು ಚಂದನದ ವೃಕ್ಷಗಳನ್ನಾಗಿ ಮಾರ್ಪಡಿಸುತ್ತದೆ. ಶ್ರೀರಾಮಕೃಷ್ಣ, ಅವುಗಳಲ್ಲಿ ಸತ್ಯವಿದ್ದರೆ ಮಾತ್ರ ಸಾಧ್ಯ, ಇಲ್ಲದೆ ಇದ್ದರೆ ಇಲ್ಲ. ಹತ್ತಿಮರ ಬೊಂಬು ಇವೆಲ್ಲ ಅವು ಇದ್ದಂತೆಯೇ ಇರುತ್ತವೆ. ಗಿರೀಶ, ಅದನ್ನು ನಾನು ಲೆಕ್ಕಿಸುವುದಿಲ್ಲ. ಶ್ರೀರಾಮಕೃಷ್ಣ, ಆದರೆ ಅದು ನಿಯಮ. ಗಿರೀಶ, ಆದರೆ ನೀವು ನಿಯಮಗಳನ್ನೆಲ್ಲ ಮೀರಿಸುವಿರಿ. ಶ್ರೀರಾಮಕೃಷ್ಣ, ಅದೇನೂ ನಿಜವಿರಬಹುದು. ಭಕ್ತಿ ನದಿ ಉಕ್ಕಿ ಹರಿದರೆ ತೀರದಲ್ಲೆಲ್ಲ ನೀರು ಒಂದು ಗಳುವಿನಷ್ಟು ಹಬ್ಬುವುದು. ಭಗವತ್ ಪ್ರೇಮವನ್ನು ಯಾವಾಗ ಒಬ್ಬ ಸವಿಯುವನೋ ಅವನು ದೇವರಿಗಾಗಿ ಗರಿಕೆ ಹುಲ್ಲನ್ನು ಕೀಳುತ್ತಾನೆ, ಆದರೆ ಅದನ್ನು ತೊಳೆಯುವುದೇ ಇಲ್ಲ. ಅವನು ಕೈಗೆ ಸಿಕ್ಕದ್ದನ್ನೆಲ್ಲ ಮುಟ್ಟುತ್ತಾನೆ. ತುಳಸಿಯ ದಳವನ್ನು ಕೀಳಲು ಹೋಗಿ ಅದರ ಕೊಂಬೆಯನ್ನೇ ಮುರಿಯುತ್ತಾನೆ. ಒಬ್ಬನಿಗೆ ಭಗವಂತನ ಮೇಲೆ ಭಕ್ತಿ ಹುಟ್ಟಿತು ಎಂದರೆ ಅವನಿಗೆ ಬೇರೇನೂ ಬೇಕಿಲ್ಲ. ಮಹೇಂದ್ರನಾಥ, ಹೌದು ಮಹಾಶಯರೇ. ಶ್ರೀರಾಮಕೃಷ್ಣ, ಆದರೆ ಭಕ್ತ ಭಗವಂತನೊಂದಿಗೆ ಯಾವುದಾದರೂ ಭಾವದಿಂದ ಸಂಬಂಧವನ್ನು ಕಲ್ಪಿಸಿಕೊಳ್ಳಬೇಕು. ರಾಮಾವತಾರದಲ್ಲಿ ದೇವರು ಶಾಂತ, ದಾಸ್ಯ, ವಾತ್ಸಲ್ಯ, ಸಖ್ಯ ಇವುಗಳನ್ನೆಲ್ಲ ವ್ಯಕ್ತಪಡಿಸಿದ. ಆದರೆ ಕೃಷ್ಣ ಅವತಾರದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಮಧುರ ಭಾವವನ್ನು ವ್ಯಕ್ತಪಡಿಸಿದ. ರಾಧೆ ಶ್ರೀ ಕೃಷ್ಣನನ್ನು ಮಧುರ ಭಾವದಿಂದ ನೋಡುತ್ತಿದ್ದಳು. ಅವಳದು ಪ್ರಣಯ ದೃಷ್ಟಿ. ಆದರೆ ಸೀತೆಯಾದರೂ
ಗಂಡನ ಮೇಲೆ ಇರುವ ಪತಿವ್ರತೆಯ ಶುದ್ಧ ಪ್ರೀತಿ. ಅಲ್ಲಿ ಪ್ರಣಯವಿರಲಿಲ್ಲ. ಆದರೆ ನೋಡು, ಇದೆಲ್ಲ ಭಗವಂತನ ಲೀಲೆ. ಒಂದೊಂದು ಕಾಲಕ್ಕೆ ಅವನು ಒಂದೊಂದು ಆದರ್ಶವನ್ನು ವ್ಯಕ್ತಪಡಿಸುತ್ತಾನೆ. ಹಿಂದೆ ಒಬ್ಬ ಹುಚ್ಚಿ ವಿಜಯ ಗೋಸ್ವಾಮಿಯೊಂದಿಗೆ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಅವಳು ಶ್ರೀರಾಮಕೃಷ್ಣರೆದುರಿಗೆ ಹಾಡುತ್ತಿದ್ದಳು. ಕಾಳಿಗೆ ಸಂಬಂಧಪಟ್ಟ ಹಾಗೂ ಬ್ರಹ್ಮ ಸಮಾಜದ ಹಾಡುಗಳನ್ನು ಅವಳು ಹಾಡುತ್ತಿದ್ದಳು. ಭಕ್ತರು ಅವಳನ್ನು ಎಂದು ಕರೆಯುತ್ತಿದ್ದರು. ಶ್ರೀರಾಮಕೃಷ್ಣರ ಸಮೀಪಕ್ಕೆ ಈಗ ಅವಳನ್ನು ಬಿಡುತ್ತಿರಲಿಲ್ಲ. ಶ್ರೀರಾಮಕೃಷ್ಣ ಪಗ್ಲಿ ಮಧುರ ಭಾವದಿಂದ ನನ್ನನ್ನು ನೋಡುತ್ತಾಳೆ. ಅವಳು ಒಂದು ಸಲ ದಕ್ಷಿಣೇಶ್ವರಕ್ಕೆ ಬಂದಳು. ಆಮೇಲೆ ಇದ್ದಕ್ಕೆ ಇದ್ದಂತೆ ಅಳುವುದಕ್ಕೆ ಪ್ರಾರಂಭಿಸಿದಳು. ಏತಕ್ಕೆ ಅಳುತ್ತೀಯೇ ಎಂದು ಕೇಳಿದೆ ನಾನು. ಅಯ್ಯೋ, ನನ್ನ ತಲೆ ನೋಯುತ್ತಿದೆ ಎಂದಳು. ಮತ್ತೊಂದು ದಿನ ನಾನು ಊಟ ಮಾಡುತ್ತಿರುವಾಗ ಬಂದಳು. ಏನು, ನೀವು ನನ್ನ ಮೇಲೆ ಕರುಣೆಯನ್ನು ತೋರಿಸುವುದಿಲ್ಲವೇ ಎಂದು. ಅವಳ ಮನಸ್ಸಿನಲ್ಲಿ ಏನಿತ್ತೋ ನನಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಊಟ ಮಾಡುತ್ತಾ ಹೋದೆ. ಆಗ ಅವಳು, ನನ್ನನ್ನು ನಿಮ್ಮ ಮನಸ್ಸಿನಿಂದ ಏತಕ್ಕೆ ಹೊರಗೆ ಹಾಕಿದಿರಿ ಎಂದು ಕೇಳಿದಳು. ಅದಕ್ಕೆ ನಾನು ಹೇಳಿದೆ, ನೋಡು, ನಾನು ಎಲ್ಲ ಹೆಂಗಸರನ್ನು ಭಗವತಿಯ ಆವಿರ್ಭಾವದಂತೆ ನೋಡುತ್ತೇನೆ. ನನಗೆ ಎಲ್ಲ ಸ್ತ್ರೀಯರು ತಾಯಂದಿರು. ಆಗ ಅವಳು, ನನಗೆ ಅದೆಲ್ಲ ಗೊತ್ತಿಲ್ಲ ಎಂದಳು. ನಾನು ರಾಮಲಾಲನನ್ನು ಕರೆದು ಇವಳನ್ನು ಹೊರಗೆ ಕಳಿಸುವಂತೆ ಹೇಳಬೇಕಾಯಿತು. ಗಿರೀಶ, ಆ ಪಗ್ಲಿ ಧನ್ಯಳು. ಅವಳು ಹುಚ್ಚಿ ಇರಬಹುದು, ಭಕ್ತರು ಅವಳನ್ನು ಹೊಡೆಯಬಹುದು. ಆದರೆ ಅವಳು 24 ಗಂಟೆಗಳು ನಿಮ್ಮ ಮೇಲೆ ಧ್ಯಾನ ಮಾಡುತ್ತಾಳೆ. ಅವಳು ಹೇಗೆ ಧ್ಯಾನ ಮಾಡಿದರೂ ಚಿಂತೆ ಇಲ್ಲ. ಅವಳಿಗೇನೂ ಕೆಟ್ಟದ್ದು ಆಗಲಾರದು. ಮಹಾಶಯರೇ, ಈ ವಿಷಯದಲ್ಲಿ ನನ್ನ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸುವುದು? ನಾನು ಮುಂಚೆ ಏನಾಗಿದ್ದೆ? ನಿಮ್ಮನ್ನು ಕುರಿತು ಧ್ಯಾನ ಮಾಡಿ ನಾನು ಈಗ ಏನಾಗಿರುವೆನು? ನಾನು ಹಿಂದೆ ಸೋಮಾರಿಯಾಗಿದ್ದೆ. ಆದರೆ ಈಗ ಆ ಸೋಮಾರಿತನ ಭಗವಂತನಲ್ಲಿ ಶರಣಾಗತಿ ಪಡೆದಿದೆ. ನಾನು ಹಿಂದೆ ಮಹಾಪಾಪಿಯಾಗಿದ್ದೆ. ಈಗ ನಾನು ದೀನನಾಗಿದ್ದೇನೆ. ನಾನು ಇನ್ನೇನು ಹೇಳುವುದಕ್ಕೆ ಸಾಧ್ಯ? ಭಕ್ತರೆಲ್ಲ ಸುಮ್ಮನೆ ಕುಳಿತಿದ್ದರು. ರಾಖಾಲನು ಆ ಹುಚ್ಚಿಯ ಬಗ್ಗೆ ಸಹಾನುಭೂತಿಯನ್ನು ತೋರಿದ. ನಾವೆಲ್ಲ ಅವಳಿಗಾಗಿ ವ್ಯಥೆ ಪಡುತ್ತೇವೆ. ನಮಗೆಲ್ಲ ಅವಳು ಅಷ್ಟು ಉಪದ್ರವ ಕೊಡುತ್ತಾಳೆ. ಆದರೆ ಅದರಿಂದ ತಾನೂ ಕೂಡ ವ್ಯಥೆ ಪಡುತ್ತಾಳೆ. ನಿರಂಜನ, ನಿನಗೆ ಒಬ್ಬ ಹೆಂಡತಿ ಇರುವುದರಿಂದ ಆ ಹುಚ್ಚಿಯ ಮೇಲೆ ನಿನಗೆ ದಯೆ. ಆದರೆ ನಾವು ಬೇಕಾದರೆ ಅವಳ ಪ್ರಾಣವನ್ನು ಹಿಂಡಿ ಬಿಡುತ್ತೇವೆ. ರಾಖಾಲ, ಎಷ್ಟೊಂದು ಪ್ರತಾಪ ಕೊಚ್ಚಿಕೊಳ್ಳುತ್ತಿರುವೆ. ಅದು ಶ್ರೀರಾಮಕೃಷ್ಣರೆದುರಿಗೆ ನೀನು ಎಂತಹ ಮಾತನ್ನು ಆಡುತ್ತಿರುವೆ? ಶ್ರೀರಾಮಕೃಷ್ಣ, ಕಾಮಿನಿ ಕಾಂಚನ ಇವೆರಡೇ ಸಂಸಾರ. ಅನೇಕರು ಹಣವನ್ನು ತಮ್ಮ ಜೀವನದ ರಕ್ತದಂತೆ ಭಾವಿಸುತ್ತಾರೆ. ಆದರೆ ನೀನು ಹಣವನ್ನು ಎಷ್ಟು ಪ್ರೀತಿಸಿದರೂ ಒಂದಲ್ಲ ಒಂದು ದಿನ ನೀನು ಎಲ್ಲವನ್ನೂ ಕಳೆದುಕೊಳ್ಳುವೆ. ನಮ್ಮ ಊರಿನ ಕಡೆ ರೈತರು ಗದ್ದೆಯ ಸುತ್ತ ತೆವರಿ ಮಾಡುತ್ತಾರೆ. ಆದರೆ ಮಳೆ ನೀರು ಬಂದರೆ ಅದೆಲ್ಲ ಒಡೆದು ಹೋಗುತ್ತದೆ. ಆದರೆ ಕೆಲವರು ತೆವರಿ ಮಧ್ಯದಲ್ಲಿ ನೀರು ಹೋಗುವುದಕ್ಕೆ ಒಂದು ಸ್ಥಳವನ್ನು ಮಾಡಿ ಅಲ್ಲಿ ಹುಲ್ಲನ್ನು ಇಡುತ್ತಾರೆ. ಜೋರಾಗಿ ಮಳೆ ಬಂದರೆ ತೆವರಿಯನ್ನು ಕಿತ್ತು ಹಾಕದೆ ಹೊರಗೆ ಹೋಗುವುದಕ್ಕೆ ಮಾಡಿರುವ ಸ್ಥಳದ ಮೂಲಕ ನೀರು ಹರಿದು ಹೋಗುವುದು. ಹಾಗೆ ಹೋಗುವಾಗ ಮೆಕ್ಕಲನ್ನು ಗದ್ದೆಯಲ್ಲಿ ಬಿಟ್ಟು ಫಲವತ್ತಾಗಿ ಮಾಡುವುದು. ಯಾರು ಹಣವನ್ನು ದೇವರಿಗೆ, ಸಾಧುಗಳಿಗೆ ಮತ್ತು ಭಕ್ತರಿಗೆ ಉಪಯೋಗಿಸುತ್ತಾರೋ ಅವರೇ ಹಣವನ್ನು ಯೋಗ್ಯವಾಗಿ ಉಪಯೋಗಿಸುವವರು. ಅವರ ಹಣದಿಂದ ಅವರಿಗೆ ಪುಣ್ಯಪ್ರಾಪ್ತಿ. ಅಧ್ಯಾಯ 66 ಮುಗಿಯಿತು.